ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಕೇಂದ್ರ ಬಜೆಟ್ ಕುರಿತಂತೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ಕಡೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಬಂಪರ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಕೂಡ ರಾಜ್ಯದ ಜನರು ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಯಾವುದೇ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತೇಳಿ. ಒಂದಷ್ಟು ಅಸಮಾಧಾನಗಳು ಕೂಡ ಇವೆ. ಆದರೆ ಮಧ್ಯಮ ವರ್ಗದವರಂತೂ ಈ ಬಾರಿಯ ಬಜೆಟ್ನಿಂದ ಖುಷಿ ಪಟ್ಟಿದ್ದಂತೂ ನಿಜ. ಬೆಟ್ಟದಷ್ಟು ನಿರೀಕ್ಷೆ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಇರುತ್ತೆ. ಬಜೆಟ್ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಗಳನ್ನು ಪೂರೈಸಿದೆಯಾ ಕೇಂದ್ರ ಬಜೆಟ್ ಎನ್ನುವಂಥದ್ದಾಗಿ ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಮಧ್ಯಮಕ್ಕೆ ಮೆಡಲ್ ನಿರ್ಮಲಾ ಲೆಕ್ಕ. ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ. ಆದಾಯ ತೆರಿಗೆ ವಿನಾಯಿತಿ ಮಿತಿ ಸಿಕ್ಕಿರುವಂಥದ್ದು 12 ಲಕ್ಷಕ್ಕೆ ಏರಿಕೆ ಆಗಿದೆ. ಕೇಂದ್ರ ಬಜೆಟ್ನಲ್ಲಿ ಬಿಹಾರಕ್ಕೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಆದರೆ ಕರ್ನಾಟಕಕ್ಕೆ ಏನು ಘೋಷಣೆ ಮಾಡಿದ್ರು? ರಾಜ್ಯಗಳಿಗೆ 50 ವರ್ಷ ಅವಧಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತೇವೆ ಅಂತೇಳಿ ಕೇಂದ್ರ ಹೇಳಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ UPI ಲಿಂಕ್ ಕ್ರೆಡಿಟ್ ಕಾರ್ಡ್. ಆರ್ಥಿಕ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಬಲ ನೀಡುತ್ತೆ ಈ ಬಜೆಟ್? ಲೆಕ್ಕಾಚಾರಗಳು ಸಾಕಷ್ಟಿವೆ. ನಿರ್ಮಲಾ ಲೆಕ್ಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅವರದ್ದೇ ಪಾರ್ಟಿಯ ಲೆಕ್ಕ, ಮಾರ್ಕ್ಸ್ ಕೊಡಲೇಬೇಕು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲ ಎನ್ನುವುದಾಗಿ. ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ. ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಈ ಹಿಂದೆ ಇದ್ದಿದ್ದು ಈಗ ಇದ್ದಿದ್ದು ಗಮನಿಸ್ತಾ ಹೋಗಬೇಕಾಗತ್ತೆ. ಏಪ್ರಿಲ್ನಿಂದ ಇದು ಜಾರಿಗೆ ಬರಲಿದೆ ಎನ್ನುವಂಥದ್ದಾಗಿ ಹೇಳಲಾಗ್ತಾ ಇದೆ. ಇನ್ನು TDSನಲ್ಲಿ ಬದಲಾವಣೆ ಮಾಡಲಾಗಿದೆ. ಸಾಕಷ್ಟು ವಿಚಾರಗಳಿವೆ. ಎಲ್ಲದರ ಕುರಿತು ನಾನು ನಿಮಗೆ ಎಳೆಯಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗೇನೇ ಕೇಂದ್ರ ಬಜೆಟ್ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ರಾಜ್ಯ ನಾಯಕರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. आज भारत की विकास यात्रा का एक महत्वपूर्ण पड़ाव है. ये 140 करोड़ भारतीयों की आकांक्षाओं का बजट है. ये हर भारतीय के सपनों को पूरा करने वाला बजट है. हमने कई सेक्टर्स युवाओं के लिए खोल दिए हैं. सामान्य नागरिक विकसित भारत के मिशन को ड्राइव करने वाला है. यह बजट एक फोर्स मल्टीप्लायर है. यह बजट सेविंग्स को बढ़ाएगा, इन्वेस्टमेंट को बढ़ाएगा, कंजम्पशन को बढ़ाएगा और ग्रोथ को भी तेजी से बढ़ाएगा. मैं वित्त मंत्री निर्मला सीतारमण जी और उनकी पूरी टीम को इस जनता जनार्दन का बजट, पीपल्स का बजट, इसके लिए बहुत बहुत बधाई देता हूं. ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆಯಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಾದ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್, ಬಹಳ ಪ್ರೋಗ್ರೆಸಿವ್ ಬಜೆಟ್. ಬಹುಶಃ ಬಹಳ ದಿವಸದ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು ಭಾರತ ದೇಶದ ಜನತೆ, ಕೃಷಿಕರು, ಉದ್ಯಮಿದಾರರು ಮತ್ತು ಸಾಮಾನ್ಯ ಜನ. ಅವ್ರ ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ ಮಂಡನೆ ಆಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಬಹಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರು. ಏನಂದ್ರೆ ಈ ಇನ್ಕಮ್ ಟ್ಯಾಕ್ಸ್ ಏನಾದ ಆದಾಯ ಮಿತಿ ಜಾಸ್ತಿ ಮಾಡಬೇಕಂತೇಳಿ. ಬಹುಶಃ ಇವತ್ತು ಯಾರೂ ನಂಬಿರ್ಲಿಕ್ಕಿಲ್ಲ. ಇವತ್ತು 12 ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವ್ರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್
ಅದು ವಿನಾಯಿತಿ ಕೊಟ್ಟಿದ್ದು ಬಹಳ ಒಂದು ದೊಡ್ಡದಾದಂತ ಒಂದು ಕೆಲಸ. ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು 12 ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಮ್ಮನಿಸಿದೆ. ಅದೇ ರೀತಿಯಲ್ಲಿ ರೈತರ ಪರವಾಗಿ ಮಾಡಿರುವಂತಹದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರುವಂತಹ 2 ಕೋಟಿ ರೂಪಾಯಿವರೆಗಿನ ಸಾಲ ಸೌಲಭ್ಯ ವಿಸ್ತರಣೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ 3 ಲಕ್ಷ ಇರುವುದನ್ನ 5 ಲಕ್ಷಕ್ಕೆ ಏರಿಸಿರುವಂತದ್ದು, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ, ದುರ್ಬಲರಿಗೆ, ಧ್ವನಿ ಇಲ್ಲದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಪೂರಕವಾದಂತ ಒಂದು ದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಒಂದು ದೂರದೃಷ್ಟಿಯ ವಿಕಸಿತ ಭಾರತ 2047 ಅದರ ಅಡಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ಟು. ಅಷ್ಟೇ ಅಲ್ಲ, ಫಿಸಿಕಲ್ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ, ಎಕನಾಮಿಕಲ್ ಸ್ಟ್ರಕ್ಚರ್ ಮತ್ತು ಸೋಷಲ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಮಹತ್ವ ಕೊಟ್ಟು ಸಮತೋಲನದಿಂದ ತೆಗೆದುಕೊಂಡು ಹೋಗುವಂಥ, ಅಂದರೆ ಗ್ರೋತಲ್ಲಿ ಎಕನಾಮಿಕ್ ಗ್ರೋತು, ಇನ್ಕ್ಲೂಸಿವ್ ಗ್ರೋತ್. ಕೇಂದ್ರ ಸರ್ಕಾರದ ಬಜೆಟ್ ಗಮನಿಸಿದ್ರಿ, ರಾಜ್ಯ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಅವರದ್ದೇ ಪಕ್ಷದ ಬಜೆಟ್ ಅವರು ಸ್ವಾಗತಾರ್ಹ ಮಾಡಲೇಬೇಕು, ಕೇಂದ್ರದ ನಿರ್ಧಾರವನ್ನು ಅವರು ಸ್ವಾಗತಿಸಿದ್ದಾರೆ. ಇದೇ ವಿಚಾರವಾಗಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂತಹ ರಾಜಕೀಯ ಪಕ್ಷದ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಅಭಿಪ್ರಾಯವನ್ನು ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ಉಮೇಶ್ ಬಾಬು ಪಿಳ್ಳೇಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂತಹ ವಿಜಯ್ ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂತಹ ಎಸ್ ನಾಯಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನೇರವಾಗಿ ನಿಮ್ಮಿಂದಲೇ ಆರಂಭಿಸ್ತೀನಿ. ಒಂದಷ್ಟು ನಿರೀಕ್ಷೆಗಳಿತ್ತು, ಆ ನಿರೀಕ್ಷೆಗಳು ಇವತ್ತಿನ ಬಜೆಟ್ನಲ್ಲಿ ಪೂರೈಸಿದೆಯಾ, ಹೇಗೆ ಸರ್? ನಿರೀಕ್ಷೆಗೂ ಮೀರಿ ಪೂರೈಸಿದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಓಕೆ, 12,75,000ವರೆಗೆ ಯಾರಿಗೆ ಸಂಬಳ ಸಿಗ್ತದೆ, ಸ್ಯಾಲರಿ ವರ್ಷಕ್ಕೆ, ಹಾಗೂ ಯಾರಿಗೆ ಪೆನ್ಷನ್ ಸಿಗ್ತದೆ, ಅವರು ಒಂದು ಚಿಕ್ಕ ಕಾಸು ಕೂಡ ತೆರಿಗೆ ಕಟ್ಟುವ ಅಗತ್ಯ ಇಲ್ಲ. 7 ಲಕ್ಷ ಇದ್ದದ್ದನ್ನು 12 ಲಕ್ಷಕ್ಕೆ ಏರಿಸಿದ್ದಾರೆ. ಜನರ ನಿರೀಕ್ಷೆ 10 ಲಕ್ಷ ಇರಬಹುದಂತ ಇತ್ತು, ಆದ್ರೆ ಅದಕ್ಕೂ ಮೀರಿ ಮಾಡಿದ್ದಾರೆ. ಅದೊಂದು ಬಹಳ ಒಂದು ದೊಡ್ಡ ಒಂದು ವಿಷಯ. ಇನ್ನೊಂದು MSMEಗಳಿಗೆ ಈಗ ಏನಾಗಿದೆ ಅಂದ್ರೆ, ಹೆಚ್ಚಿನವರಿಗೆ ಈ ಉದ್ಯಮಿಗಳಿಗೆ ಸಾಲ ಸೌಲಭ್ಯ ಸಿಗುವಾಗ ವಿದೌಟ್ ಕೊಲಾಟ್ರಲ್ ಸೆಕ್ಯೂರಿಟಿ ಆ ಸಾಲ ಸೌಲಭ್ಯ 5 ಕೋಟಿವರೆಗೆ ಇದ್ದದ್ದನ್ನು 10 ಕೋಟಿವರೆಗೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಅದು ಕೂಡ ಸ್ವಾಗತಾರ್ಹ. ಮತ್ತೆ ಈ ಡೆಫಿನಿಷನ್ ಆಫ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅದನ್ನು ಕೂಡ ಡಬಲ್ ಮಾಡಿದ್ದಾರೆ. ಅದು ಕೂಡ ಒಂದು ಸ್ವಾಗತಾರ್ಹ. ಈ ಎಲ್ಲಾ ವಿಷಯದಲ್ಲಿ ಅಲ್ಲದೆ ಬೀದಿ ಬದಿ ವ್ಯಾಪಾರ ಅಂದ್ರೆ ಇದು ಇನ್ಕ್ಲೂಸಿವ್ ಒಂದು ಬಜೆಟ್ ಅಂತ ಹೇಳ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಬಿಡ್ಲಿಲ್ಲ. ಈಗ ನೋಡಿ, ನೀವು ನೋಡಿರ್ಬೋದು, ನಮ್ಮ ರಾಜ್ಯದಲ್ಲಿ ಅನೇಕ ಮೈಕ್ರೋ ಫೈನಾನ್ಸ್ಗಳ ಎಷ್ಟು ಹಾವಳಿ ಉಂಟಂತ ಹೇಳಿದ್ರೆ ಎಲ್ಲ ಸುಸೈಡ್ ಮಾಡ್ಕೊಳ್ಳೋದು, ಮತ್ತೆ ಮನೆ ಬಿಟ್ಟು ಹೋಗುದು, ಇಂಥ ಪರಿಸ್ಥಿತಿಯಲ್ಲಿ ಕೂಡ ನೋಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಅದನ್ನು ಕೂಡ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಸಾರಿ 30,000ವರೆಗೆ ಕೊಡುವಂತದ್ದು. ಈ ಎಲ್ಲ ಒಂದು ಮತ್ತೆ ನಮ್ಮ ಮುದ್ರಾ ಸಾಲ ಯೋಜನೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲ ಈ ಒಂದು ಜಾಗತಿಕ ಆರ್ಥಿಕ ಹಿನ್ನಡೆ ಇದ್ರೂ ಕೂಡ ನಮ್ಮ ದೇಶದ ಪ್ರಗತಿ 7.2 ಅಂತ ಅಂದಾಜಿಸಲಾಗಿತ್ತು. ಆದ್ರೂ ಈಗ 6.4ರಷ್ಟು ಒಂದು ವೃದ್ಧಿಯನ್ನು ಕಾಣ್ತಾ ಇದೆ ಅಂತ ನಿನ್ನೆ ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರನ್ ಅವರು ಒಂದು ವರದಿ ಸಿದ್ಧಪಡಿಸಿದ್ದಾರೆ. ಅದನ್ನು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಮಂಡಿಸಿದ್ದಾರೆ. ಸೊ ಈ ಒಂದು ವಿಷಯ ಇವತ್ತು ಕೃಷಿಕರಿಗೆ ಕೂಡ ಅನೇಕ ಕೊಡುಗೆಗಳನ್ನು, ಈಗ ಕೃಷಿ ಕಾರ್ಡ್ ಇರ್ಬೋದು, 3 ಲಕ್ಷ ಇದ್ದದ್ದು ಕಡಿಮೆ ಬಡ್ಡಿಯಲ್ಲಿ ಕೃಷಿ ಕಾರ್ಡ್ ಇದ್ದದ್ದು 3 ಲಕ್ಷ ಇದ್ದದ್ದು 5 ಲಕ್ಷದವರೆಗೆ ಅದನ್ನು ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ ಇನ್ಫ್ಲೇಷನ್ ಆದಾಗೆ ಅವರ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ. ಸೊ ಹೀಗೆ ಯಾವುದೇ ಒಂದು ಕ್ಷೇತ್ರವನ್ನು ಬಿಡದೆ ಎಜುಕೇಶನ್ ಇರ್ಬೋದು, ನಮ್ಮ ಮೆಡಿಕಲ್ ಸೀಟ್
ನಮ್ಮ ಒಂದು ಈಗ ಏನಂತ ಹೇಳಿದ್ರೆ ಈ ಡಾಕ್ಟರ್ ಮತ್ತೆ ಈ ಒಂದು ಪಾಪ್ಯುಲೇಷನ್ ರೇಷಿಯೋ ನಮ್ಮಲ್ಲಿ ತುಂಬಾ ಕಮ್ಮಿ ಉಂಟು. ಅದನ್ನು ವೃದ್ಧಿ ಮಾಡ್ಲಿಕ್ಕೆ ಕೂಡ 10,000 ಒಂದು ಮೆಡಿಕಲ್ ಸೀಟು ನೆಕ್ಸ್ಟ್ ಇಯರ್ ಅಲ್ಲಿ, ಅದೇ ರೀತಿ ನೆಕ್ಸ್ಟ್ 5 ವರ್ಷ ಅಲ್ಲಿ 75,000 ಮೆಡಿಕಲ್ ಸೀಟ್ ಅಡಿಷನಲ್ ಮಾಡುವ ಒಂದು ಕೂಡ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ. ಒಟ್ಟಾರೆ ಮತ್ತೆ ಇನ್ನೊಂದು ಸಣ್ಣ ಸಣ್ಣ ಈ ಕಿರುಕುಳದ ಒಂದು 50,000 ಜಾಸ್ತಿ ಇಂಟ್ರೆಸ್ಟ್ ಬಂದ್ರೆ TDS ಮಾಡ್ತಾ ಇದ್ರು. ಆ 50,000 ಲಿಮಿಟ್ ಅನ್ನೀಗ 1 ಲಕ್ಷಕ್ಕೆ ಏರಿಸಿದ್ದಾರೆ. ಮತ್ತೆ ನಮ್ಮ ಬಂಡವಾಳ ವೆಚ್ಚ ಈಗ ನೋಡಿ, ಬಜೆಟಿನ 22% ನಾವು ಬಂಡವಾಳ ವೆಚ್ಚ ಮಾಡ್ತಾ ಇದ್ವಿ, 11.20 lakh crore. ಇದೆಲ್ಲ ನೋಡುವಾಗ ಬಜೆಟ್ ಎನ್ನುವುದು ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ನೀಲ ಲಕ್ಷ್ಯ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ವೆಲ್ ಬಜೆಟ್ನಲ್ಲಿ ಯಾವೆಲ್ಲ ವರ್ಗಗಳಿಗೆ ಲಾಭ ಆಗಿದೆ ಎನ್ನುವುದಾಗಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಕಾಂಗ್ರೆಸ್ ವಕ್ತಾರರಿಂದ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಳೋಣ. ಗಮನಿಸ್ತಾ ಇದ್ರಿ ನೀವು ಕೂಡ, ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ರು. ಇವತ್ತಿನ ಬಜೆಟ್ ಬಗ್ಗೆ ನೀವು ಕೂಡ ನೋಡಿದ್ದೀರಾ, ಏನ್ ಅನ್ನಿಸ್ತು ಈ ಬಜೆಟ್ ಮಂಡನೆ ಬಗ್ಗೆ ನಿಮ್ಗೆ ಅಂತೇಳಿ? ನಮ್ದು ಒಕ್ಕೂಟ ವ್ಯವಸ್ಥೆ, ಕರ್ನಾಟಕ ಅನ್ನುವಂಥದ್ದು ಭಾರತ ದೇಶದ ಭೂಪಟದಲ್ಲಿ ಇದೆ ಅನ್ನುವಂಥದ್ದನ್ನ ಮರೆತು ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಈ ಕೇಂದ್ರ ಸರ್ಕಾರದ ಸಚಿವರುಗಳು ಸುಮಾರು 11 ವರ್ಷಗಳ ಕಳೆದೋಗಿದೆ. ನಾವು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಬಜೆಟಲ್ಲಿ ಈ ಬಾರಿ ಆದರೂ, ಯಾಕೆಂದ್ರೆ ಕಳೆದ 23 ಬಜೆಟ್ನಲ್ಲಿ ಘೋಷಣೆ ಆಗಿದೆ ಯಾವ ಯೋಜನೆಗಳು ಕರ್ನಾಟಕಕ್ಕೆ ಬಂದಿಲ್ಲ, ಕೊಡ್ಲಿಲ್ಲ. ಮತ್ತೆ ಕಳೆದ ಬಾರಿ 48 ಲಕ್ಷ ಕೋಟಿ ರೂಪಾಯಿ ಬಜೆಟಲ್ಲಿ ಕರ್ನಾಟಕಕ್ಕೆ ನಯಾ ಪೈಸೆ ಸಿಗ್ಲಿಲ್ಲ, ಒಂದು ಯೋಜನೆ ಬರಲಿಲ್ಲ. ಇವಾಗ 50,65,000 ಕೋಟಿ ರೂಪಾಯಿ ಬಜೆಟ್ ಕರ್ನಾಟಕ ಏನಾದರೂ ಅಭಿವೃದ್ಧಿಗೆ, ನಮ್ಮ ಗ್ಯಾರಂಟಿ ಯೋಜನೆಗೆ ನಾವು ಬಜೆಟ್ ಅಲ್ಲಿ ಹಣ ಇಟ್ಟಿದ್ದೀವಿ. ಆ ಗ್ಯಾರಂಟಿ ಯೋಜನೆಗಳು ಇನ್ನೇನು ನಾಳೆ ಅನೌನ್ಸ್ ಆಗಬೇಕು ಅನ್ನೋದ್ರೊಳಗಡೆ ಯಾವ ರೀತಿ ಮುಗಿ ಬೀಳ್ತಾ ಇದ್ರು ಬಿಜೆಪಿ ನಾಯಕರು. ಎಲ್ರಿ ಬಸ್ ಯಾಕೆ ಫ್ರೀ ಆಗಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹೌಹಾರ್ತಾ ಇದ್ರು. ಅಭಿವೃದ್ಧಿಗೋಸ್ಕರ 1 ಲಕ್ಷ ಕೋಟಿ ರೂಪಾಯಿ ನಾವು ಸಾಲ ಮಾಡಿದ್ರೆ ಕರ್ನಾಟಕ ದಿವಾಳಿ ಅಂತ ಇದ್ರು. ಇವತ್ತು ಈ ಬಜೆಟ್ಗೂ ಮಾಡಿರುವಂತಹ ಸಾಲವನ್ನು ಸೇರಿ ಇವತ್ತು ದೇಶದ ಸಾಲ 180 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಅದನ್ನ ಈ ದೇಶದ ಜನರ ತಲೆ ಮೇಲೆ ಎಳ್ದಿರ್ತಕ್ಕಂಥದ್ದಲ್ವಾ? ಎಸ್, ಲೆಟ್ ಅಸ್ ಕಮ್ ಟು ದ ನೀರಾವರಿ. ನಾವು ಭದ್ರಾ ಮೇಲ್ದಂಡೆಗೆ ಅವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿದ 5,300 ಕೋಟಿ ರೂಪಾಯಿ ಈ ಬಜೆಟ್ ನಲ್ಲಿ ಇವತ್ತಿಗೂ ಬರಲಿಲ್ಲ. ಕೃಷ್ಣಾ ಮೇಲ್ದಂಡೆ ಅದನ್ನ ರಾಷ್ಟ್ರೀಯ ಯೋಜನೆಯಾಗಿ ನೀವು ಘೋಷಣೆ ಮಾಡಬೇಕು, 51,148 ಕೋಟಿ ರೂಪಾಯಿ ಯೋಜನೆ, ಅದರ ಘೋಷಣೆನೂ ಇದರಲ್ಲಿ ಆಗ್ಲಿಲ್ಲ. ಜೊತೆಗೆ ಕಳಸ ಬಂಡೂರಿ ಮಹದಾಯಿ ಯೋಜನೆ, ಅದಕ್ಕೆ ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕಿತ್ತು, ಅದ್ರದ್ದು ಆಗ್ಲಿಲ್ಲ. ಮತ್ತೆ ನಮ್ಮ ಮೇಕೆದಾಟು 9,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ 400 ಮೆಗಾವ್ಯಾಟ್ ವಿದ್ಯುತ್, ಆ ಪ್ರಾಜೆಕ್ಟ್ ಸಮೇತ ನಮಗೆ ಬರಲಿಲ್ಲ. ಇನ್ನು ಈ ಬಜೆಟ್ ರೈಲ್ವೆನೂ ಇದಕ್ಕೆ ಸೇರಿರೋದ್ರಿಂದ ನಮ್ಮ ಅನೇಕ ರೈಲ್ವೆ ಮಾರ್ಗಗಳು, ಉದಾಹರಣೆ ಬಾಗಲಕೋಟೆ ಕುಡ್ಚಿ 1,649 ಕೋಟಿ, ಹೊಸಕೋಟೆ ವಾಸ್ಕೋ 3,692 ಕೋಟಿ, ಕಡೂರು ಸಕಲೇಶ್ಪುರ 825 ಕೋಟಿ, ಮಾರಿಕುಪ್ಪಂ 296 ಕೋಟಿ. ಮತ್ತೆ ವರ್ತೂರ ರೈಲ್ವೆಗೆ ನಾವು ಕಳೆದ ಬಜೆಟ್ಗೆ ನಾವು ಕೊಟ್ಟು ಕೇಳಿದ್ವಿ, ನಮಗೆ ಕೊಡಬೇಕು 287 ಕಿಲೋಮೀಟರ್ 23,000 ಯೋಜನೆಗೆ. ಆ ಯೋಜನೆ ಬಗ್ಗೆ ಇಲ್ಲಿ ಒಂದು ಮಾತಿಲ್ಲ. ಇನ್ನು ಹೊಸ ರೈಲು ಮಾರ್ಗಗಳು ಯಾವುದು, ಗಿಣಿಗೆರೆ ಮತ್ತೆ ಗಂಗಾವತಿ, ರಾಯಚೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಮಧುಗಿರಿ, ರಾಮದುರ್ಗ, ದಾವಣಗೆರೆ, ಬೆಳಗಾವಿ, ಗದಗ, ವಾಡಿ, ಕೊಟ್ಟೂರು, ಹರಿಹರ, ಕಾರವಾರ, ಮತ್ತೆ ಅದಕ್ಕೊಂದು ಪ್ರತ್ಯೇಕ ರೈಲ್ವೆ ವಿಭಾಗವನ್ನು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ಆ ಯೋಜನೆಗಳು ಆಗಲಿಲ್ಲ. ಕರ್ನಾಟಕದಿಂದ ಒಬ್ಬರು ಮಹಾನುಭಾವರು, ಬೃಹತ್ ಕೈಗಾರಿಕಾ ಸಚಿವರು, ಉಕ್ಕಿನ ಸಚಿವರು ಇದ್ದಾರೆ. ನಮ್ಮ ಒಂದು ಬೇಡಿಕೆ ಇತ್ತು, ಮೈಸೂರಿನ ಕೋಚನಹಳ್ಳಿ, ಧಾರವಾಡದ ಕೊಟ್ಟೂರು, ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು ಗ್ರಾಮಾಂತರ ಆದಿನಾರಾಯಣ, ಹೊಸಳ್ಳಿ ಮತ್ತೆ ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ವಿಶೇಷ ಯೋಜನೆಗಳನ್ನ ಕೊಡಬೇಕಂತ. ಆ ಬಗ್ಗೆನೂ ಈ ಬಜೆಟ್ ನಲ್ಲಿ ಚರ್ಚೆ ಇಲ್ಲ. ಇನ್ನ ಸರ್ಜಾಪುರ ಮೆಟ್ರೋ ಯೋಜನೆಗೆ ನಾವು ಕೇಳ್ಕೊಂಡಿದ್ವಿ, ಅದ್ರ ಬಗ್ಗೆ ಒಂದು ಮಾತಿಲ್ಲ. ಬೆಂಗಳೂರಿನ 2 ಸುರಂಗ ಮಾರ್ಗಗಳು, ಜೊತೆಗೆ 2 ಎಲಿವೇಟೆಡ್ ರಸ್ತೆಗಳು ಸುಮಾರು 36,000 ಕೋಟಿ ರೂಪಾಯಿ ಯೋಜನೆ ಕೇಳ್ಕೊಂಡಿದ್ವಿ, ಅದು ಈ ಬಜೆಟ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಜೊತೆಗೆ 2 ಸುರಂಗ ಮಾರ್ಗಗಳು ಏನ್ ಜನದಟ್ಟಣೆ ಇದೆ ಬೆಂಗಳೂರಿನಲ್ಲಿ, ಅದಕ್ಕೆ ನಾವು ಕೇಳಿದ್ದು 3,000 ಕೋಟಿ ರೂಪಾಯಿ, ಅದನ್ನು ಈ ಬಜೆಟ್ ಅಲ್ಲಿ ಎಲ್ಲೂ ಘೋಷಣೆ ಆಗಿರ್ತಕ್ಕಂಥದ್ದಿಲ್ಲ. ಹೋಗ್ಲಿ ಸರ್, ಈಗ IIT ಬಹಳ ಹಿಂದೆನೆ ಘೋಷಣೆ ಮಾಡಿದ್ರು, ಇವರು ಬಿಹಾರಕ್ಕೆ IIT ಕೊಡೋದಕ್ಕಾಗ್ತದೆ? ನಮ್ಮ ಇದು ಮೈಸೂರಿಗೆ IIT ಅಂತ ಘೋಷಣೆ ಮಾಡಿದ್ರಲ್ಲ, ರಾಯಚೂರಿಗೆ ಏಮ್ಸ್ ನ ಘೋಷಣೆ ಮಾಡಿದ್ರಲ್ಲ, ಯಾವ ಒಂದು ಯೋಜನೆ ಕರ್ನಾಟಕಕ್ಕೆ ಇದೆ? ವೆಲ್ ಪಾಯಿಂಟ್ ಟು ಬಿ ನೋಟೆಡ್. ಸಾಕಷ್ಟು ವಿಚಾರಗಳನ್ನ ಈ ಹಿಂದೆಯೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಬಜೆಟ್ನಲ್ಲಿ, ಆದರೆ ಅನುದಾನ ಬಂದಿಲ್ಲ, ಆ ಕಾಮಗಾರಿಗಳು ಹಾಗೆ ಇವೆ ಎನ್ನುವುದಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ವಿಜಯ್ ಪ್ರಸಾದ್ ಸರ್, ಒಂದ್ ಕಡೆಯಲ್ಲಿ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಟ್ಟಿದ್ದೀರಾ, ಯಾವತ್ತೇ ಆಗಲಿ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಳೋದು ಮಿಡ್ಲ್ ಕ್ಲಾಸ್ ಪೀಪಲ್ಸ್. ಏನಾದರೂ ಬಜೆಟ್ ಬರುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನು ಇಟ್ಕೊಳ್ತಾರೆ. ಓಕೆ,
ಮಿಡ್ಲ್ ಕ್ಲಾಸ್ ಪೀಪಲ್ಗಳ ಒಂದು ಬವಣೆಯನ್ನ ಅಥವಾ ಅವರಿಗೆ ಬಂಪರ್ ನೀಡಿದ್ದೀರಾ, ಅವರ ಕಷ್ಟಗಳನ್ನು ತೀರಿಸುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಯೋಚನೆ ಮಾಡಿದೆ ಅಂದ್ಕೊಳ್ಳೋಣ. ಈಗ ಸಂಬಳ ಇದ್ದವರಿಗೆ ವಾರ್ಷಿಕವಾಗಿ 12 ಲಕ್ಷ ತಗೊಳ್ಳೋರಿಗೆ ತೆರಿಗೆ ಇಲ್ಲ. ಕೆಲಸ ಇಲ್ದಿದ್ದವ್ರ ಕಥೆ ಏನು ಸರ್? ನಿರುದ್ಯೋಗದ ಕುರಿತು ಮಾತಾಡಲಿಲ್ಲ ಸರ್. ನಾನು ಚರ್ಚೆಗೆ ಹೋಗಿಂದ ಮುಂಚೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರಲ್ಲ ಏನು ಮಾಡಿಲ್ಲ ಅಂತ, ಅದಕ್ಕೆ ಒಂದು ರಿಯಾಕ್ಷನ್ ಕೊಟ್ಬಿಡ್ತೇನೆ. ಓಕೆ, ವಾರ್ತೆಗಳನ್ನು ಓದಿ ಮುಗಿಸುತ್ತಿದ್ದವರು ಕಾಂಗ್ರೆಸ್ನ ವಕ್ತಾರರು. ವಾರ್ತೆಗಳು ಇದು ಕರ್ನಾಟಕಕ್ಕೆ ಕೊಡುಗೆ ಕಾಂಗ್ರೆಸ್ನ ವಕ್ತಾರರು. ಆಯ್ತಾ ನೋಡಿ, ಮೊಸರಲ್ಲಿ ಕಲ್ಲು ಹುಡುಕೋರ್ಗೆ ಏನು ಮಾಡಿದ್ರೂ ಗೊತ್ತಾಗಲ್ಲ, ಅವ್ರಿಗೆ ಬಡ್ಜೆಟ್ ಅರ್ಥ ಆದ್ರೂ ಒಂಥರ ರಿಯಾಕ್ಷನ್ಸ್ ಕೊಡ್ತಾ ಇದ್ರೆ, ಬಡ್ಜೆಟ್ ಗೊತ್ತಾಗದಿದ್ರೂ ಅರ್ಥ ಆಗದಿದ್ರೂ ಒಂಥರ ರಿಯಾಕ್ಷನ್ಸ್ ಕೊಡ್ತಾರೆ. ಅಂಥವ್ರಿಗೆ ನಾವು ಏನು ಹೇಳಕ್ಕಾಗಲ್ಲ. ನಾವು ಬಡ್ಜೆಟ್ ಕೊಡ್ತಾ ಇರೋದು ಕಾಂಗ್ರೆಸ್ ಅನ್ನ ಒಪ್ಪಿಗೆ ಮಾಡಬೇಕು, ಕಾಂಗ್ರೆಸ್ ಅನ್ನ ಮೆಚ್ಚುಗೆ ಮಾಡಬೇಕು ಅಂತಲ್ಲ. ನಾವು ಜನಗಳ ನಿರೀಕ್ಷೆ ಯಾವ ತರ ಇದೆ ಅಂತ ನೋಡ್ಕೊಂಡು ನಾವು ಬಡ್ಜೆಟ್ ಕೊಡ್ತೀವಿ. ಆಯ್ತಾ, ಇವತ್ತಿನ ದಿವಸ ಮೋದಿ ಅವ್ರದ್ದು ಬಡ್ಜೆಟ್ 3.0 ಮೋದಿ 3.0 ಫಸ್ಟ್ ಬಡ್ಜೆಟ್, ಬೆಸ್ಟ್ ಬಡ್ಜೆಟ್, ಒನ್ ಆಫ್ ದಿ ಬೆಸ್ಟ್ ಬಡ್ಜೆಟ್, ಪಾತ್ ಬ್ರೇಕಿಂಗ್ ಬಡ್ಜೆಟ್, ಲಾಂಗ್ ವಿಷನ್ ಬಡ್ಜೆಟ್ ಕೊಟ್ಟಿದ್ದಾರೆ ಇವತ್ತು. ಆಯ್ತಾ, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರೋ ಬಡ್ಜೆಟ್ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಇವತ್ತು ಒಬ್ಬ BJP ವಕ್ತಾರನಾಗಿ ನಾನು ಹೇಳ್ತೀನಿ, ಅದು ಒಂದು ವಕ್ತಾರ, ಆಮೇಲೆ ಇನ್ನೊಂದು ರಾಜ್ಯದ ದೇಶದ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ, ಒನ್ ಆಫ್ ದಿ ಬೆಸ್ಟ್ ಬಡ್ಜೆಟ್ ಇವತ್ತು ಕೊಟ್ಟಿರೋದು. ಯಾಕೆಂತಂದ್ರೆ ಇವತ್ತು ಕೊಟ್ಟಿರೋ ಬಡ್ಜೆಟ್ ಲೋಯರ್ ಮಿಡಲ್ ಇನ್ಕಮ್ ಕ್ಲಾಸ್ ಗ್ರೂಪ್ ಬಡ್ಜೆಟ್ಗೆ ಅಂತ ಇದಾಗಿರೋದು. ಆಯ್ತಾ, ಇದು ಹೆಂಗೆ ಅಂದ್ರೆ ದೂರದೃಷ್ಟಿ ಇರುವ ಬಡ್ಜೆಟ್ ಇದು ಒಂದು. ಓಕೆನಾ, ಆಮೇಲೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು ಹಣದುಬ್ಬರ ಇಳಿಸುವ ಬಡ್ಜೆಟ್. ಆಯ್ತಾ, ಇದು ಆರ್ಥಿಕತೆಯ ಬೆಳವಣಿಗೆಯನ್ನು ಉಳಿಸುವ ಬಡ್ಜೆಟ್. ಆಯ್ತಾ, ಆಮೇಲೆ ಮೂಲಸೌಕರ್ಯ ಹೂಡಿಕೆ ಹೆಚ್ಚಿಸುವ ಬಡ್ಜೆಟ್, MSMEಗಳಿಗೆ ಈಕ್ವಿಟಿ ಹಣಕಾಸು ಒದಗಿಸುವ ಬಡ್ಜೆಟ್. ಆಯ್ತಾ, ಆಮೇಲೆ ವಿಕಸಿತ ಭಾರತ, ಆತ್ಮನಿರ್ಭರ ಭಾರತ ಬಡ್ಜೆಟ್. ಆಮೇಲೆ ಇದನ್ನು ಏನು ಅಂತಂದ್ರೆ, ಇವತ್ತು ನಮ್ಮ ದೇಶಕ್ಕೆ ಸಾಮಾನ್ಯ ಜನರು, ಲೋಯರ್ ಮಿಡಲ್ ಇನ್ಕಮ್ ಕ್ಲಾಸ್ ಅವರು ದೇಶದ ಬೆನ್ನೆಲುಬು. ಆಯ್ತಾ, ಅವರು ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ಮೋದಿ ಅವರ ನೇತೃತ್ವದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒನ್ ಆಫ್ ದಿ ವಂಡರ್ಫುಲ್ ಬಡ್ಜೆಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲರೂ ಫಸ್ಟ್ ರಿಯಾಕ್ಷನ್ಸ್ ಕೊಡ್ತಾ ಇರಲ್ಲ, ಈ ಕಾಂಗ್ರೆಸ್ ಅವರು ಎಲ್ಲ ಕೊಡ್ತಾ ಇರಲ್ಲ, ವಿರೋಧ ಪಕ್ಷಗಳು ಕೊಡ್ತಾ ಇರಲ್ಲ, ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ. ಅದ್ರ ಬಗ್ಗೆ ನಾನು ಏನು ಯೋಚನೆ ಹೇಳಕ್ ಹೋಗಲ್ಲ. ಬಟ್ ಇವತ್ತಿನ ದಿವಸ ಕೊಟ್ಟಿದ್ದಾರಲ್ಲ, ನೀವು ಒಂದು ಪ್ರಶ್ನೆ ಹೇಳಿದ್ರಿ, 12 ಲಕ್ಷದವರೆಗೂ ತೆರಿಗೆ ಇಲ್ಲ ಅಂತ. ನೀವು ತಕ್ಷಣ ಒಂದು ಪ್ರಶ್ನೆ ಹಾಕ್ಬಿಟ್ರಿ, ಕೆಲಸ ಇದ್ದವ್ರಿಗೇನು ಅಂತ. ಇವತ್ತಿನ ದಿವಸ ನಾವು ಅದಕ್ಕೂ ಆನ್ಸರ್ ಮಾಡ್ತೇನೆ. ಇವತ್ತಿನ ದಿವಸ ನಾವು ಎಲ್ಲ ಸೆಕ್ಟರ್ಸ್ ಮಾಡಿದಾರಲ್ಲ, ಬೇರೆ ಬೇರೆ ಸೆಕ್ಟರ್ಸ್ಗೆಲ್ಲ ಕೊಟ್ಟಿದ್ದಾರಲ್ಲ, ಈ ಸೆಕ್ಟರ್ಸ್ ಆಗಿರ್ಬೋದು. ಯಾವುದು ಒಂದೊಂದು ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ದಾರೆ, ಪೀಪಲ್, ಇಕಾನಮಿ, ಟೆಕ್ನಾಲಜಿ, ಅದ್ರ ಜೊತೆಗೇನೆ ಆಮೇಲೆ ಇನ್ನೊಂದು ಎಂಪ್ಲಾಯ್ಮೆಂಟ್ ಲೆಡ್ ಗ್ರೋತ್ ಅಂತ ಒಂದು ಮಾಡಿದ್ದಾರೆ. ಆಮೇಲೆ ಯಾವ ಬಗ್ಗೆ ನಾವು ಇದನ್ನು ಹಾಕಿದ್ದೀವಿ, ಎಷ್ಟೆಷ್ಟು ಹಣ ಇಟ್ಟಿದ್ದೀವಿ ಅಂತಲೂ ಹೇಳ್ತಾರೆ. ಅದರಲ್ಲೆಲ್ಲ ನೋಡಿದ್ವಾಗ ನೀವು ಎಲ್ಲದರಲ್ಲೂ ಇಟ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಬಡ್ಜೆಟ್. ಇದು ಎಲ್ಲರಿಗೂ ಕೆಲವಿಂದ ಹಿಡಿದು ಮೇಲಿನವರೆಗೂ ಉದ್ಯೋಗ ಸೃಷ್ಟಿ ಮಾಡುವ ಬಡ್ಜೆಟ್ ಇದು. ಆಯ್ತಾ, ಉದ್ಯೋಗ ಇವತ್ತು ಬಡ್ಜೆಟ್ ಕೊಟ್ಟಿದ್ದಾರೆ, ನಾಳೆ ನಿಮ್ಗೆ ಉದ್ಯೋಗ ಸೃಷ್ಟಿ ಆಗಲ್ಲ. ಆಯ್ತಾ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಜೆಸ್ಟೇಷನ್ ಪೀರಿಯಡ್ ಅಂತ ಇರುತ್ತೆ. ಇವತ್ತಿನ ದಿವಸ ಬಡ್ಜೆಟ್ ಕೊಟ್ಟಿದ್ದಾರೆ. ಬಡ್ಜೆಟ್ ಕೊಟ್ಟಾದ್ಮೇಲೆ ನೀವು ಮುಂದೆ ಯಾವ ತರ ಅಭಿವೃದ್ಧಿ ಆಗುತ್ತೆ. ಇವಾಗ ಹಾಸ್ಪಿಟಾಲಿಟಿ ಅಲ್ಲ, ಒಂದು ಸೆಕ್ಟರ್ ಹೇಳ್ತೀನಿ ಅಷ್ಟೇ, ಒಂದು ಸೆಕ್ಟರ್. ಯಾಕಂದ್ರೆ ಇವತ್ತು ಯಾಕೆ ಆ ಸೆಕ್ಟರ್ ಹೇಳ್ತಾ ಇದೀನಿ ಅಂತಂದ್ರೆ, ಹಿಂದೆ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ. ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ಅಂತ ಇದೆ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇವತ್ತು ಏನೇನು ಮಾಡಿದ್ದಾರೆ, ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದ್ದಾರೆ. ಈ ವೀಸಾ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ವೀಸಾ ಫ್ರೀ ವೇವರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮೆಡಿಕಲ್ ಟೂರಿಸಂ ಅಂಡ್ ಹೀಲಿಂಗ್ ಟೂರಿಸಂ ಅಂತ ಇದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವತ್ತೂ ಮಾಡ್ಕೊಳ್ಳಲ್ಲ. ಸೊ ಇದೆಲ್ಲನೂ ಯಾವುದೇ ಮಾಡಿದ್ರು ಇದೆಲ್ಲನೂ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುತ್ತೆ. ಇದು ಬರೀ ಸುಮ್ಮನೆ ಹಣ ಕೊಟ್ಬಿಡ್ತೀವಿ
ಹಾಕ್ತೀವಿ, ಅದ್ರ ಪಾಡಿಗೆ ಅದು ಓಡೋಗ್ಬಿಡುತ್ತೆ, ಒಂಥರ ಯಾವುದೋ ಆಟೋಮೆಟೆಡ್ ಆಗಿ ಓಡ್ಬಿಡುತ್ತೆ ಅಂತಲ್ಲ. ಇದೆಲ್ಲಾನು ಇಷ್ಟೆಲ್ಲ ನಾವು ಕೊಟ್ಟಿದ್ವಲ್ಲ ಬಜೆಟ್ ಅಲ್ಲಿ, ಇದಕ್ಕೆಲ್ಲಾನು ಒಂದು ಕಾರಣ ಇದೆ. ಇದಕ್ಕೆಲ್ಲಾನು ಇಟ್ ಇಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್. ಅದಕ್ಕೆ ಮುಂದೆ ಎಲ್ಲರೂ ಹಣ ಇದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದ್ರ ಜೊತೆಗೇನೆ ಅದ್ರ ಜೊತೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಎಲ್ಲನೂ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಸಿಕ್ಕಿದೆ ಎನ್ನುವುದಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿಕೆ ಮಾಡಿರೋದು ಒಂದಷ್ಟು ಜನ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೆಲಸ ಇದ್ದವರು ಅಂತ ಹೇಳಿದ್ರೆ ವಾರ್ಷಿಕವಾಗಿ 12 ಲಕ್ಷ ಸಂಬಳ ಬರೋರಿಗೆ ಏನೋ ಒಳ್ಳೇದಾಗತ್ತೆ, ಆದ್ರೆ ಕೆಲಸನೇ ಇಲ್ಲ ಅಂಥವ್ರ ಬಗ್ಗೆ ಏನು ಯೋಚನೆ ಮಾಡೋದು ಎನ್ನುವುದಾಗಿ ಚರ್ಚೆ ಆಗ್ತಾ ಇತ್ತು. ಹಾಗೆಯೇ ನಾನು ಆಪ್ ವಕ್ತಾರರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಉಮೇಶ್ ಬಾಬು ಪಿಳ್ಳೇಗೌಡ್ರೆ, ಇವತ್ತಿನ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಈಗ ಏನಾಗಿದೆ ಅಂತ ಹೇಳಿದ್ರೆ 7.5 ಲಕ್ಷದಿಂದ 12 ಲಕ್ಷಕ್ಕೆ ಒಂದು ಇನ್ಕ್ರೀಸ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್. ಸೊ ಹೋದ ವರ್ಷ ಎಲ್ಲ 7.5 ಲಕ್ಷದವರೆಗೂ ಇತ್ತು. ಸೊ ಈಗ ಇನ್ಕ್ರೀಸ್ ಇನ್ ಒಂದು 5 lakhs ಅಮೌಂಟ್ ಇದೆ. ಸೊ ಅದರಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನೋಡ್ಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ಓಕೆ ಇಟ್ ಈಸ್ ಅಕ್ಸೆಪ್ಟಬಲ್ 12.5 ಲಕ್ಷಕ್ಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ, ಈಗ ಇನ್ಕಮ್ ಟ್ಯಾಕ್ಸನ್ನು ಆ್ಯಕ್ಚುಲಿ ನೋ ಇನ್ಕಮ್ ಟ್ಯಾಕ್ಸೇ ಮಾಡೋದಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ಬೋದು ಇಲ್ಲ ದೇಶ ದಿವಾಳಿ ಆಗೋಗ್ಬಿಡುತ್ತೆ, ವೆನೆಜುವೆಲಾ ಆಗೋಗ್ಬಿಡುತ್ತೆ ಅಂತೆಲ್ಲ ಬಿಜೆಪಿನವ್ರದ್ದು ಒಂದು ತರ್ಕ ಇದೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಯಾರೋ ಒಬ್ರು ಪೇ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, 2 ಲಕ್ಷ ಪೇ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್. ತಿರ್ಗಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಫೈಲ್ ಮಾಡ್ಬಿಟ್ಟು ಅದರಲ್ಲಿ ಒಂದು 50,000 ವಾಪಸ್ ತಗೋತಾರೆ. ಸೊ ಆ ನೆಟ್ ಎಫೆಕ್ಟ್ ಏನಿದೆ 14% ಅಷ್ಟೇ ಕಾಂಟ್ರಿಬ್ಯೂಷನ್ ಹೋಗ್ತಿರೋದು. ಸೊ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ಇವರು ಆಲ್ರೆಡಿ GST ಎಸೆನ್ಷಿಯಲ್ಸ್ ಮೇಲೂ ಮಾಡ್ತಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST ಇದೆ ಅಂತ ಹೇಳಿದ್ರೆ ಅದರಲ್ಲೆಲ್ಲ ಕವರ್ ಮಾಡಿಬಿಟ್ಟು ಫ್ರೀಯಾಗೇನೆ ಕೊಡ್ಬೋದಿತ್ತು. ಇದರಲ್ಲಿ ಹೇಳ್ದಂಗೆ ಹಣದುಬ್ಬರ ಇಳಿಯುತ್ತೆ ಅಂತ ಏನೇನೋ ಹೇಳ್ತಾರೆ, ವಿಕಸಿತ ಭಾರತ ಅಂತಾರೆ, ಆತ್ಮನಿರ್ಭರತೆ ಅಂತಾರೆ, ಆಮೇಲೆ ಅಮೃತ್ ಕಾಲ ಅಂತ ಹೇಳ್ತಾರೆ. ಯಾಕಂದ್ರೆ 2047ವರೆಗೂ ನಾವೇ ಶಾಸನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ 2047ವರೆಗೂ ಕಾಯ್ಕೊಂಡಿದ್ಬಿಟ್ಟು ನಾವು ಆಮೇಲೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಟೈಮ್ ಕೇಳ್ತಾರೆ. ಡಿಮಾನಿಟೈಸೇಷನ್ ಟೈಮಲ್ಲಿ 3 ತಿಂಗಳು ಕೇಳಿದ್ರು, 6 ತಿಂಗಳು ಕೇಳಿದ್ರು. ಇವಾಗ ಡಿಮಾನಿಟೈಸೇಷನ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಡಿಮಾನಿಟೈಸೇಷನ್ MSMEಗಳ ಬೆನ್ಮೂಳೆ ಮುರಿದಂಥ ಒಂದು ಒನ್ ಆಫ್ ದಿ ಮೇಜರ್ ಬ್ಯಾಡ್ ಡಿಸಿಷನ್ಸ್ ಇನ್ ದಿ ಗವರ್ನೆನ್ಸ್. ಅದನ್ನೇನೋ ತಿದ್ಕೊಳ್ಳೋದಕ್ಕೆ ಈಗ MSMEಗಳಿಗೆ ಏನೋ ರಿವೈಟಲೈಸ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಅಂತ ಇದೆ. ಬಟ್ ಆ MSME ಓನರ್ಸ್ಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಇದೆ ಒಂದು ಲೋನ್ ತಗೊಳ್ಳೋದು. ಇವ್ರು 5 ಕೋಟಿಯಿಂದ 10 ಕೋಟಿ ಅಂತ ಹೇಳ್ತಾರೆ, ಬಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಏನು ಮಾಡಿದ್ದಾರೆ? 10 ಕೋಟಿ ಕೊಡೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ರೆ MSME ಕಂಪನಿ ಇದೆ, ನಮ್ದು ಬ್ಯಾಂಕ್ ಫೈನಾನ್ಷಿಯಲ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನು ಸಿಗ್ತಾ ಇಲ್ಲ ಲೋನ್ಸು. ಇದ್ರ ಜೊತೆಗೆ ನಾವೇನು ನೋಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಹೇಳ್ತಾರೆ ನಾವು ಬೆಂಗಳೂರು ಬಗ್ಗೆ ಮಾತಾಡಿದ್ರೆ ಕರ್ನಾಟಕನ ಎತ್ತಿ ತೋರಿಸ್ತಾರೆ, ಕರ್ನಾಟಕ ಅಂದರೆ ಡೆಲ್ಲಿ ಅಂತಾರೆ, ಡೆಲ್ಲಿ ಅಂದ್ಬಿಟ್ರೆ ಪಾಕಿಸ್ತಾನನೇ ತೋರಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ 2018-19ರಲ್ಲಿ ನಮ್ಮ ದೇಶದ ಬಜೆಟ್ ಬಂದು 24.5 ಲಕ್ಷ ಕೋಟಿ ಇತ್ತು. ಆಗ ಕರ್ನಾಟಕದ ಶೇರ್ ಬಂದ್ಬಿಟ್ಟು 46,000 ಕೋಟಿ ಇತ್ತು. ಅದೇ 2024-25 ಹೋದ ವರ್ಷ 48 ಲಕ್ಷ ಕೋಟಿ, ಅಂದರೆ ಆಲ್ಮೋಸ್ಟ್ ಡಬಲ್ ಆಯಿತು 5 ವರ್ಷಕ್ಕೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬರಬೇಕಿತ್ತು ಜಾಸ್ತಿ? ಬರೀ 10,000 ಕೋಟಿ ಜಾಸ್ತಿ ಮಾಡಿದ್ರು, 59,700 ಕೋಟಿ. ಸೊ ಇದು ನಮ್ಮ ಸಂಸದರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಬಾಯಿ ಬಿಡೋದಕ್ಕೆ ಆಗ್ತಾ ಇಲ್ಲ. ದೇ ಆರ್ ಆಲ್ ಅಪಾಯಿಂಟೆಡ್ ಬೈ ಮೋದಿ ಹೊರತು ನಾಟ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಆಫ್ ಕರ್ನಾಟಕ. ಸೊ ಅವ್ರ ವಿರುದ್ಧ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲದರಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚಲ್ಲಿ ಒಂದು ಮೆನ್ಷನ್ ಮಾಡಿದ್ರು, ಆಮ್ ಆದ್ಮಿ ಪಾರ್ಟಿಯ ಮೂಲ ಸೂತ್ರಗಳು ಏನು ಅಂತ ಹೇಳಿದ್ರೆ ಅಫೋರ್ಡಬಲ್ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್. ಅದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ, ಅದನ್ನ ಹೇಗೆ ಅನುಷ್ಠಾನಗೊಳಿಸ್ತಾರೆ ಅನ್ನೋದು ಇನ್ನ ಯಕ್ಷ ಪ್ರಶ್ನೆಯಾಗೇನೆ ಉಳಿದಿದೆ. ಯಾಕಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ಲಿಲ್ಲ ಚೆನ್ನಾಗಿ ಇರೋದು. 15-20 ವರ್ಷ ಆಳ್ವಿಕೆ ಮಾಡಿದಂಥವ್ರಿಗೆ ಅವತ್ತು ಒಂದು ಸೆಟ್ ಹಾಕ್ಬಿಟ್ಟು ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಫೋಟೋ ಇಡ್ಸ್ಕೊಂಡು ಮಾಡಿದ್ರು ರಾಜಕೀಯ. ಈ ತರ ಇರೋ ಪರಿಸ್ಥಿತಿನಲ್ಲಿ ಇವರು ಎಜುಕೇಶನ್ಗೆ ಏನು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. SS ನಾಯಕ್ ಅವರೇ, ಈಗ ಗಮನಿಸ್ತಾ ಹೋಗೋದಾದ್ರೆ ಒಂದಿಷ್ಟು ಶಾರ್ಟ್ ಟರ್ಮ್ ವಿಷನ್ಗಳು ಹಾಗೇನೆ ಲಾಂಗ್ ಟರ್ಮ್ ವಿಷನ್ಗಳು. ಕೇಂದ್ರ ಸರ್ಕಾರ ಹೊಂದಿರೋದು ಶಾರ್ಟ್ ಟರ್ಮ್ ವಿಷನ್ ಅಥವಾ ಲಾಂಗ್ ಟರ್ಮ್ ವಿಷನ್, ಯಾವುದಕ್ಕೆ ಹೆಚ್ಚಿನ ಲಾಭ ಸಿಗುತ್ತೆ ಇಲ್ಲಿ ಅಂತ ಹೇಳಿ? ನೋಡಿ, vision is of 3 types. Okay. If the vision is for 1 year, cultivate flowers ante. If the vision is for 10 years, cultivate trees. If the vision is perennial ಅಥವಾ permanent, cultivate people ಅಂತ. ಈ ಕೇಂದ್ರ ಸರ್ಕಾರ ಶಾರ್ಟ್ ಟರ್ಮ್ ವಿಷನ್ ಉಂಟು,
ಲಾಂಗ್ ಟರ್ಮ್ ವಿಷನ್ ಉಂಟು, ಪೆರಿನಿಯಲ್ ವಿಷನ್ ಉಂಟು. ಅದಕ್ಕೆ ಸರಿಯಾದ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಓಕೆ, ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರು ರಾಜ್ಯ ಸರ್ಕಾರ ಅದು ಮಾಡಿದೆ ಇದು ಮಾಡಿದೆ. ನೋಡಿ, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಅದಕ್ಕೆ ಪೂರಕವಾದ ವಾತಾವರಣ ಮತ್ತು ಸಪೋರ್ಟ್ ಬೇಕು. ಈಗ ನೋಡಿ, ನಾವು ಒಂದು ಕೈಗಾರಿಕೆ ಹಾಕ್ಲಿಕ್ಕೆ ಹೋದ್ರೆ ಯಾವುದೇ ಒಂದು ನಿಮ್ಮ ಕರ್ನಾಟಕದ ಪ್ರದೇಶಕ್ಕೆ ಹೋಗಿ 9/11 ಸಮಸ್ಯೆ ಉಂಟು, ಸಿಂಗಲ್ ಸೈಟ್ ಸಮಸ್ಯೆ ಉಂಟು, ಕನ್ವರ್ಷನ್ ಸಮಸ್ಯೆ ಉಂಟು, ಲೈಸೆನ್ಸಿಂಗ್ ಸಮಸ್ಯೆ ಉಂಟು. ಇದಕ್ಕೆಲ್ಲ ಎಷ್ಟು ಲಂಚ, ಲಕ್ಷಗಟ್ಟಲೆ ಲಂಚ ಕೊಟ್ಟು ಎಲ್ಲ ಹೈರಾಣಾಗಿದ್ದಾರೆ ಜನರು. ಮತ್ತೆ ಸಬ್ಸಿಡಿ ನೋಡಿ, ಕೈಗಾರಿಕೆಗಳಿಗೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025 ಪ್ರಕಾರ ಝೋನ್ 1, ಝೋನ್ 2, ಝೋನ್ 3 ಅಂತೇಳಿ ಸಬ್ಸಿಡಿ ಮಾಡಿದ್ದಾರೆ. 2-3 ವರ್ಷ ಇಂಡಸ್ಟ್ರಿ ಅವರಿಗೆ ಯಾರಿಗೂ ಸಬ್ಸಿಡಿ ಸಿಗಲಿಲ್ಲ, ಸ್ಯಾಂಕ್ಷನ್ ಆಗಿದೆ ಸಿಗ್ಲಿಲ್ಲ. ಆ ಸಬ್ಸಿಡಿ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಲಂಚ ತಗೊಳ್ತಾರೆ. ನೋಡಿ, ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಎಲ್ಲ ನೀವು ಆನ್ಲೈನ್ ಮಾಡಿಬಿಡಿ, ಎಲ್ಲರಿಗೂ ಒಂದೇ ಲೆಕ್ಕ ಮಾಡಿಬಿಡಿ, ಆವಾಗ ಈ ಪ್ರಾಬ್ಲಮ್ ಬರುವುದಿಲ್ಲ. ನಾನು ಯಾವುದೇ ಸರ್ಕಾರದ ಪರವಾಗಿ ಹೇಳುವುದಲ್ಲ, ಆನ್ಲೈನ್ ಜಾಸ್ತಿ ಮಾಡಿದ್ರೆ ಈಗ ನೋಡಿ, ಕೇಂದ್ರ ಸರ್ಕಾರದವರು ಆದಾಯ ತೆರಿಗೆ ಫೇಸ್ಲೆಸ್ ಫೈಲಿಂಗ್, ಇನ್ಕಮ್ ಟ್ಯಾಕ್ಸ್ ಆನ್ಲೈನ್ ಪೋರ್ಟಲ್, ಫೇಸ್ಲೆಸ್ ಅಸೆಸ್ಮೆಂಟ್, ಫೇಸ್ಲೆಸ್ ಅಪೀಲ್. ಯಾರು ಅಸೆಸಿಂಗ್ ಆಫೀಸರ್ ಅಂತ ಗೊತ್ತಿಲ್ಲ, ಆವಾಗ ನೀವು ಹೋಗಿ ಲಂಚ ಕೊಡೋ ಪ್ರಮೇಯವೇ ಬರುವುದಿಲ್ಲ. ವಿಷನ್ ಉಂಟಲ್ಲ, ನಾವು ಯಾವಾಗ್ಲೂ ಉಂಟಲ್ಲ ವಿಷನ್. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಟ್ಟಿಗೆ ಇನ್ ಟ್ಯಾಂಡಮ್ ದೇ ಶುಡ್ ವರ್ಕ್. ಈಗ ನೆರೆಯ ಕೇರಳ ರಾಜ್ಯದಲ್ಲಿ ಅವ್ರದ್ದು ಸರ್ಕಾರ ಏನು ಬಿಜೆಪಿ ಸರ್ಕಾರ ಇಲ್ಲ, ಆದ್ರೆ ಅವರು ಅಭಿವೃದ್ಧಿ ಮಾಡ್ತಾರೆ. ಹೇಗೆ? ಅವರು ಕೇಂದ್ರದವರು ಒಟ್ಟಿಗೆ ಚೆನ್ನಾಗಿ ಮಾಡಿಕೊಂಡೇ ಮುಂದೆ ಹೋಗ್ತಾರೆ. ಈಗ ನೋಡಿ, ಗಂಡ ಹೆಂಡತಿ ಹಾಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ, ಈ ಗಂಡ ಹೆಂಡತಿ ಅವರು ಯಾವಾಗಲೂ ಜಗಳ ಮಾಡ್ತಾ ಇದ್ರೆ ಮತ್ತೆ ಮಗು ಹುಟ್ಟುದು ಹೇಗೆ? ಮತ್ತೆ ಮಗು ಬಡವಾಯ್ತು ಹೇಳ್ತಾರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳಿ. ಅದಾಗ ನೋಡಿ, ಮತ್ತೆ ಉದ್ಯೋಗಕ್ಕಾಗಿ ಏನ್ ಮಾಡಿದ ಅಂತ ನಮ್ಮ ಮಿತ್ರರು ಹೇಳಿದ್ರು. ನೋಡಿ, ಉದ್ಯೋಗಕ್ಕಾಗಿ ಇದು ಮಾಡುದು, ಇದೆಲ್ಲ ಮಾಡಿದ್ರೆ ಈಗ ನೋಡಿ 11.2 ಲಕ್ಷ ಕೋಟಿ ನೀವು ಬಂಡವಾಳ ವೆಚ್ಚ ಮಾಡಿದ್ರೆ, ರೈಲ್ವೆ ಇಲಾಖೆ ಇರ್ಬೋದು, ರೋಡ್ ಇರ್ಬೋದು, ಮತ್ತೆ ಯಾವುದೇ ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಟೂರಿಸಂ ಇರ್ಬೋದು, ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗುದು. ಈಗ ಕೃಷಿ ಕ್ಷೇತ್ರದಲ್ಲಿ ಕೂಡ ಅಂಡರ್ ಎಂಪ್ಲಾಯ್ಮೆಂಟ್ ಉಂಟಂತ ಅಲ್ಲಿ ಕೂಡ ಅನೇಕ ಘೋಷಣೆ ಮಾಡಿದ್ದಾರೆ, ಅಲ್ಲಿ ಕೂಡ ಉದ್ಯೋಗ ಸೃಷ್ಟಿ ಆಗುದು. ಈಗ MSMEಗಳಿಗೆ ಈ ಪ್ರೋತ್ಸಾಹ ಎಲ್ಲ ಕೊಟ್ರೆ, ಅವ್ರ ಅಭಿವೃದ್ಧಿ, ಅವ್ರ ಎಕ್ಸ್ಪಾನ್ಷನ್ ಮಾಡಿದ್ರೆ ಅವರು ಕೂಡ ಉದ್ಯೋಗವೇ ಕೊಡುದು. ಬೀದಿ ಬದಿ ವ್ಯಾಪಾರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಆವಾಗ ಕೂಡ ಉದ್ಯೋಗವೇ ಸೃಷ್ಟಿ ಆಗುದು. ಎಲ್ಲ ನೋಡಿ, ಎಲ್ಲ ಏನೆಲ್ಲ ನಾವು ಇದು ಮಾಡ್ತಾರೆ ಕೇಂದ್ರ ಸರ್ಕಾರದ ಉದ್ಯೋಗ ಸೃಷ್ಟಿ. ಉದ್ಯೋಗ ಅಂದ ಕೂಡಲೇ ಸೀದಾ ನೋಡಿ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಉದ್ಯೋಗ ಸಿಗ್ತಾ ಇಲ್ಲ ಇದಂತೇಳಿ. ನ್ಯೂ ಎಜುಕೇಶನ್ ಪಾಲಿಸಿ ಅಂತೇಳಿ ನಾವು ಇಂಪ್ಲಿಮೆಂಟ್ ಮಾಡಿದ್ರು. ರಾಜ್ಯ ಸರ್ಕಾರ ಸಪೋರ್ಟ್ ಎಲ್ಲಿ ಉಂಟು? ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಇನ್ನೊಂದು ಹೇಳ್ತಾರೆ ಇವರು. ಯಾವಾಗ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಏನು ಉಂಟಂತ ಹೇಳಿದ್ರೆ, ಉದ್ಯೋಗಕ್ಕೆ ಸರಿಯಾಗಿ ಅರ್ನ್ ವೈಲ್ಯೂ ಲರ್ನ್ ಇರ್ಬೋದು, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನ ಕಲಿಯುವಂತದಿರ್ಬೋದು, ಮತ್ತೆ ಸ್ಕಿಲ್ಲಿಂಗ್ ಇರ್ಬೋದು, ಇದಕ್ಕೆಲ್ಲ ಒತ್ತು ಕೊಡ್ತಾ ಇದ್ದೇವೆ. ಇದನ್ನೆಲ್ಲ ನಾವು ಮಾಡಿದ್ರೆ ನಮ್ಮಲ್ಲಿ ನಿರುದ್ಯೋಗ, ಈಗ ನೋಡಿ ನಿರುದ್ಯೋಗದ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲ ಉದ್ಯಮಿಗಳಿಗೆ ಜನವೇ ಸಿಗುದಿಲ್ಲ. ಉದ್ಯೋಗ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬೇಕು ಜನಗೆ. ನೋಡಿ, ನಮ್ಮ ಮಂಕುತಿಮ್ಮ ಹೇಳ್ತಾನೆ, ಏನಾನ ನಮ್ಮಾಡು ಕೈಗೆ ದೊರತುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎನಬೇಡ, ಹೀನ ಮಾವುದು ಇಲ್ಲ ಜಗದ ಊಳಿಗದಲ್ಲಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಯಾವ ಕೆಲಸ ಆ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿರ್ಬೇಕು. ನಮ್ಮಲ್ಲಿ ಅದರಲ್ಲಿ ಉತ್ಸಾಹ ಬೇಕು, ನಮ್ಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬೇಕು. ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರುವವರಿಗೆ ಕೆಲಸದ ಅಭಾವ ಇಲ್ಲವೇ ಇಲ್ಲ. ಬೇಕಾದಷ್ಟು ಎಷ್ಟು ಬೇಕಾದ್ರೂ ಸಿಗ್ತದೆ. ವೆಲ್ ಸರ್, ವೆಲ್. ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಒಂದಷ್ಟು ಕೊಡುಗೆಗಳು ಸಿಕ್ತು ಅಂತ ಹೇಳ್ಬೋದು. ಆದರೆ ಕರ್ನಾಟಕದ ಪಾಲಿಗೆ ಏನು ಸಿಕ್ತು ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ರಾಜ್ಯದ ಪಾಲಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರು IT ಕ್ಯಾಪಿಟಲ್, IT ಹಬ್, ಇಂಡಿಯಾದಲ್ಲಿ 50% IT ರಫ್ತಾಗೋದು ನಮ್ಮ ಬೆಂಗಳೂರಿನಿಂದ. ಆದರೆ ನಮ್ಮ ಬೆಂಗಳೂರಿಗೆ ಕೊಡುಗೆಗಳು ಕಡಿಮೆ, ಟ್ಯಾಕ್ಸ್ ಕೂಡ ಹೈಯೆಸ್ಟ್ ಆಗಿ ನಾವೇ ಕಟ್ತೀವಿ, ತೆರಿಗೆ ಪಾಲು ಕೂಡ ಬರಲ್ಲ ಎನ್ನುವಂಥದ್ದಾಗ ಆಕ್ರೋಶ ವ್ಯಕ್ತವಾಗುತ್ತೆ. ಆದರೆ ಬಜೆಟ್ನಲ್ಲೂ ಏನೂ ಇಲ್ಲ ಅಂದಾಗ ಸರ್ ನೋಡಿ, ನಾನು ಐ ಡೋಂಟ್ ಕಮೆಂಟ್ ಆನ್ BJP ವಕ್ತಾರು ಏನು ಹೇಳಿದ್ರು, ಅಂದ ಚಂದ ಬಹಳ ಚೆನ್ನಾಗಿದೆ ಅಲ್ಲ, ಅಂಕಿ ಅಂಶ, ಫ್ಯಾಕ್ಟ್ ಅಂಡ್ ಫಿಗರ್, ರಿಯಾಲಿಟಿ ಜನಗಳಿಗೆ ಅರ್ಥ ಆಗ್ಬೇಕು ಸರ್. ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 GDP ನಲ್ಲಿ ಇರ್ತಕ್ಕಂಥದ್ದು, ಇವತ್ತು ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ನಾವು ನಂಬರ್ 2 ಇರ್ತಕ್ಕಂಥದ್ದು ದೇಶದಲ್ಲಿ. ಜೊತೆಗೆ
ಏನ್ ನಾವು GST ಸೆಸ್ ಎಲ್ಲ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ, 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಕೊಟ್ಟು ನೀವು ನಮಗೆ ಖಾಲಿ ಬಟ್ಲು ಕೊಟ್ರೆ, ಖಾಲಿ ಚೊಂಬ್ ಕೊಟ್ರೆ, ಚಿಪ್ ಕೊಟ್ರೆ ಅದೇನದು ಅರ್ಥ ಅಂತೇಳಿ ನಾವು ಬೆಂಗಳೂರು ತ್ಯಾಜ್ಯ ವಿಲೇವಾರಿಗೆ 960 ಕೋಟಿ ರೂಪಾಯಿ ಅಂದ್ರೆ 3400 ಕೋಟಿ ರೂಪಾಯಿ ಖರ್ಚಾಗ್ತದೆ. ನೀವು ಅದ್ರಲ್ಲಿ ನಮಗೆ ಕೇವಲ 30% 960 ಕೋಟಿ ರೂಪಾಯಿ ಹಣವನ್ನು ಕೊಡಿ ಅಂತ ಕೇಳಿದ್ವಿ, ಕೊಡ್ಲಿಲ್ಲ. 15ನೇ ಹಣಕಾಸು ಆಯೋಗದ ತೆರಿಗೆ ಬಾಕಿ ನಮಗೆ 5495 ಕೋಟಿ ರೂಪಾಯಿ ಬಾಕಿ ಇದೆ. ಮತ್ತೆ 15ನೇ ಹಣಕಾಸು ಆಯೋಗದ ಬರಬೇಕಾಗಿರೋದೇ 50,351 ಕೋಟಿ ರೂಪಾಯಿ ಬಾಕಿ ಇದೆ. ಅದು ಇವತ್ತಿನ ತನಕ ಬಂದಿಲ್ಲ. ಬಳ್ಳಾರಿಗೆ ಮತ್ತೆ ಉತ್ತರ ಕನ್ನಡಕ್ಕೆ ನಾವು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಒಂದು ಬೇಕು ಅಂತ ಕೇಳಿದ್ವಿ, ಅದು ಆಗಿಲ್ಲ. ನಿರ್ಭಯ ಯೋಜನೆಯಲ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಹುಬ್ಳಿ, ಧಾರವಾಡ, ಬೆಳಗಾವಿ ಇಲ್ಲಿಗೆ ಸೇವಾ ಸಿಟಿಗಳನ್ನ ಮಾಡಿ 1,000 ಕೋಟಿನಲ್ಲಿ ಅಂತ ಕೇಳಿದ್ವಿ, ಅದು ಇವತ್ತಿನ ತನಕ ಆಗಲಿಲ್ಲ. ಜೊತೆಗೆ ನಾವು ಸುಮಾರು 5,200 ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳಾಗಿ ಘೋಷಣೆ ಮಾಡಿ ಅಂತ ಹೇಳಿದ್ವಿ, ಅದಾಗಲಿಲ್ಲ. ಮಲೆನಾಡು ಮತ್ತೆ ಪಶ್ಚಿಮ ಘಟ್ಟಗಳ ಒಂದು ಸಮಗ್ರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಹಣವನ್ನು ನಾವು ಕೇಳಿದ್ವಿ, ಅದು ಸಹ ಇಲ್ಲಿ ತನಕ ಬರಲಿಲ್ಲ. ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು, ಕೊಳ್ಳೇಗಾಲ, ಮಳವಳ್ಳಿ, ಕೊಳ್ಳೇಗಾಲ, ಕನಕಪುರ, ತಮಿಳುನಾಡು ಈ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಪ್ರಸ್ತಾವನೆ ಇಟ್ಟಿದ್ವಿ ಬಜೆಟ್ ಅಲ್ಲಿ, ಅದು ಸಹ ಇಲ್ಲಿ ತನಕ ಬರಲಿಲ್ಲ. ಇನ್ನು ಸರ್ ನಮ್ದು ಬರದ ವಿಚಾರಕ್ಕೆ ಹೋಗೋಣ. ಬರನ ಎಸ್ಟಿಮೇಷನ್ ಆಗಿದ್ದು 36,000 ಕೋಟಿ, ನಾವು ಅವ್ರನ್ನ ಕೇಳ್ಕೊಂಡಿದ್ದು 18,000 ಕೋಟಿ. ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ 3,400 ಕೋಟಿ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು. ನೆರೆ ಪರಿಹಾರ ನಾವು ಕೇಳಿದ್ದು 12,557 ಕೋಟಿ ರೂಪಾಯಿ, ಅವ್ರು ಕೊಟ್ಟಿದ್ದು ಕೇವಲ 252 ಕೋಟಿ ರೂಪಾಯಿ. ಒಂದು ಕಡೆ ನೀವು ನಮ್ಮಲ್ಲಿ ಸಂಕಷ್ಟಗಳಾದಾಗ, ನಮ್ಮಲ್ಲಿ ನೆರೆ ಬರಗಳು ಬಂದಾಗ, ಅಥವಾ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಯಾ ಪೈಸೆ ಕೊಡದೇನೆ ಕೊನೆ ಪಕ್ಷ ಘೋಷಣೆ ಮಾಡಿರೋದು ಸರ್. ಬೆಂಗಳೂರು ಕೆರೆಕಟ್ಟೆ ಅಭಿವೃದ್ಧಿಗೆ ಕಳೆದ 23 ಬಜೆಟ್ ನಲ್ಲಿ 3,000 ಕೋಟಿ, ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಘೋಷಣೆ ಆಗಿರ್ತಕ್ಕಂಥದ್ದು. ಆ ಹಣ ಕೊಡೋದಕ್ಕೂ ರೆಡಿ ಇಲ್ಲ, ಏಮ್ಸ್ ಕೊಡೋಕ್ಕೂ ರೆಡಿ ಇಲ್ಲ, IIT ಕೊಡೋದಕ್ಕೂ ರೆಡಿ ಇಲ್ಲ. ಇನ್ನು ನೀವು ಬೆಂಗಳೂರಿನ ವಿಚಾರಕ್ಕೆ ಬಂದ್ರಿ ಸರ್. ಬೆಂಗಳೂರಿನ ಮೂಲ ಸೌಕರ್ಯದ ಅಭಿವೃದ್ಧಿಗೆ ನಾವು 70,000 ಕೋಟಿ ರೂಪಾಯಿ ಹಣವನ್ನು ಕೇಳಿದ್ವಿ. ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ, ಪೂರ್ವ ಪಶ್ಚಿಮ ಕಾರಿಡಾರ್ಗೆ 25,000 ಕೋಟಿ, ರಿಂಗ್ ರಸ್ತೆ ಮೇಲ್ದರ್ಜೆಗೆ 8,916 ಕೋಟಿ ರೂಪಾಯಿ, ಬೆಂಗಳೂರು 17 ಫ್ಲೈಓವರ್ಗಳಿಗೆ ಒಟ್ಟು 12,000 ಕೋಟಿ ರೂಪಾಯಿ ಹಣವನ್ನು ನಾವು ಕೇಳಿದ್ವಿ. ರಾಜಕಾಲುವೆ ನಿರ್ವಹಣೆಗೆ ಒಟ್ಟು 3,000 ಕೋಟಿ ಹಣವನ್ನು, ಬಿಸಿನೆಸ್ ಕಾರಿಡಾರ್ಗೆ 27,000 ಕೋಟಿ ರೂಪಾಯಿ ಹಣವನ್ನು ನಾವು ಕೇಳಿದ್ವಿ. ಸರ್ ಆಯ್ತು, ಲೆಟ್ ಅಸ್ ಬಿ ಎ ಪ್ರಾಕ್ಟಿಕಲ್ ಸರ್. ಇವತ್ತು ನಿರ್ಮಲಾ ಸೀತಾರಾಮನ್ ಅವರ 23ರದು 24ರದು ಮತ್ತೆ ಇವತ್ತು ಮಾಡಿರೋ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಒಂದು, ಇವತ್ತು ನರೇಂದ್ರ ಮೋದಿ ಅವರಾಗ್ಲಿ ಚುನಾವಣಾ ಪ್ರಚಾರಗಳಿಗೆ ಬಂದಾಗ ಕೊಡುಗೆ ಕೊಟ್ಟಿದ್ದೀವಿ, ನಾವಿಂತ ಬಿಲ್ಡಿಂಗ್ ಕಟ್ಟಿದ್ದೀವಿ, ನಾವಿಂತ ಡ್ಯಾಮ್ ಕಟ್ಟಿದ್ದೀವಿ, ನಮ್ದಿಂತ ರೈಲ್ವೆ ಯೋಜನೆ ಇದೆ, ನಮ್ದಿಂತ ರಸ್ತೆ ಯೋಜನೆ ಇದೆ. ಒಂದೊಂದು ಬಿಲ್ಡಿಂಗ್ ಇಲ್ಲ ಸರ್ ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ನಾವೇನ್ ಮಲ್ತಾ ಧೋರಣೆ ಮಾಡಿದ್ದೀವಿ. ನೀವು ಒಬ್ರು ಸ್ವಸಾಧನೆಯಿಂದ ಇವತ್ತು ರಾಜ್ಯದಲ್ಲಿ ಓಡ್ತಾ ಇಲ್ಲ, ನರೇಂದ್ರ ಮೋದಿ ಅವರಲ್ಲಿ ಓಡ್ತಾ ಇದ್ದೀರಾ. ದಯವಿಟ್ಟು ಸರ್, ಇವತ್ತು ಶೋಭಾ ಕರ್ನಾಟಕ ಈ ರೀತಿ ದಿಕ್ತಚ್ಚುವಂತ ಕೆಲಸ ಮಾಡಬೇಡಿ. ಕಾಂಗ್ರೆಸ್ ನ್ಯೂಸ್ ರೂಮ್ ನಿಮಗೆ ಅವಕಾಶ ಸಿಕ್ಕಾಗ ಬಂಗಾರದ ಬಜೆಟ್, ಕಾಂಗ್ರೆಸ್ ನ್ಯೂಸ್ ರೂಮ್ ಅಲ್ಲ ಇದು, ಕಾಂಗ್ರೆಸ್ ನ್ಯೂಸ್ ರೂಮ್ ಅಲ್ಲ ಇದು. ಇಲ್ಲ ಕಾಂಗ್ರೆಸ್ 5 ಜನ ಒಂದ್ ನಿಮಿಷ ಕೇಳಿ ಸರ್. ಇಲ್ಲಿ ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಬರ್ತಾ ಇರೋದು 1 by 1 ಆಗಿ ಬರ್ತಾ ಇದ್ದೀನಿ, ಎಲ್ರಿಗೂ ಸಮಯಾವಕಾಶ ಸರಿಯಾಗಿ ಕೊಟ್ಟಿದ್ದೀನಿ. ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ನಿಮಗೂ ಕೂಡ ಟೈಮ್ ಕೊಡ್ತೀನಿ, ಅವಾಗ ನೀವು ಮಾತಾಡಿ. ಕೇಳಿಸ್ಕೋಬಹುದು. ಎಸ್ ಆಬ್ವಿಯಸ್ಲಿ ಸರ್, ಎಸ್ ನಿಮ್ ಟೈಮ್ ಅನ್ನ ಮಾತಾಡಿ ಸರ್, ನಿಮ್ ಟೈಮ್ ಅನ್ನ ಮಾತಾಡಿ ಸರ್. ಎಸ್ ಜನಗಳು ಸುಳ್ಳು ಹೇಳ್ತಾರೆ ಸರ್, ಸರ್ ಇಲ್ಲಿ 4 ಪಕ್ಷದ ವಕ್ತಾರರು ಇರ್ತಾರೆ ಸರ್, 4 ಪಕ್ಷದ ವಕ್ತಾರರಿಗೆ ನಾನು ಸರಿಯಾದ ಸಮಯಾವಕಾಶವನ್ನು ಕೊಡ್ಬೇಕು ಸರ್. ಯಾರೋ ಒಂದು 2 ಪಕ್ಷದವರು ಮಾತಾಡೋದು ಬರೋದಲ್ಲ ಸರ್, ಇಲ್ಲಿ ಎಲ್ಲ ಪಕ್ಷದವರು ಮಾತಾಡಲೇಬೇಕು ಸರ್. ಇದು ಕಾಂಗ್ರೆಸ್ ನ್ಯೂಸ್ ರೂಮ್ ಆಗಕ್ಕೆ ನಾನು ಬಿಡಲ್ಲ. ಇಲ್ಲಿ ಯಾವುದು ನ್ಯೂಸ್ ರೂಮ್ ಮಾಡ್ತಾ ಇಲ್ಲ, ಅಥವಾ JDS ನ್ಯೂಸ್ ರೂಮ್
ಜನಗಳಿಗೆ ಇದು ಕನ್ನಡಿಗರ ಧ್ವನಿಯಾಗಿ ಬಂದಿದ್ದೀವಿ. ಈಗ ನಿಮ್ ಟೈಮ್ ಇದೆ, ಮಾತಾಡಿ. ಬರ್ತೀನಿ ಪ್ರಶ್ನೆಗೆ ಕನ್ಕ್ಲೂಡ್ ಮಾಡ್ಲಿಲ್ಲ. 5 ಜನ ಕೇಂದ್ರ ಮಂತ್ರಿಗಳಿದ್ದಾರಲ್ಲ ಸರ್, ಬೇರೆ ನಮಗೆ ದೇಶದ್ದೇನು ಬೇಕಾಗಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿ ಅವರು ಏನು ಈ ರಾಜ್ಯಕ್ಕೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ ತಮ್ಮ ಇಲಾಖೆನಲ್ಲಿ ಏನ್ ತಂದು ಕೊಟ್ಟಿದ್ದಾರೆ ಅಂತ ರಾಜ್ಯದ ಮುಂದೆ ಶ್ವೇತಪತ್ರ ಹೊರಡಿಸೋದಕ್ಕಾಗುತ್ತೆ. ವಿಜಯ್ ಪ್ರಸಾದ್ ಅವರೇ, ಈಗ ನಿಮ್ಮ ಟೈಮ್, ನೀವು ಮಾತಾಡಿ. ನೋಡಿ, ಇಷ್ಟೊಂದೆಲ್ಲ ಇವರು ಅಪಬೃದ್ಧವಾಗಿ ಏನೇನೋ ಹೇಳ್ತಾ ಇದಾರಲ್ಲ, ಇವರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿಬಿಟ್ಟಿದೀವಿ ಅಂತ. ಇವರು ಎಲ್ಲ ಕೇಂದ್ರದ ಬಗ್ಗೆನೇ ಎಲ್ಲ ಕೈ ಬೆಟ್ ತೋರಿಸ್ತಾ ಇದ್ದಾರೆ, ಆಯ್ತಾ. ಇವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಕ್ಕೆ ಏನು ಮಾಡಿದೆ ಅಂತ ಒಂದು ಸೆಂಟೆನ್ಸ್ ಬರಲಿಲ್ಲ ಇವರಿಂದ. ಇರಿದೆ ನಿಮ್ಮ ಟೈಮ್, ಇವಾಗ ನನ್ನ ಟೈಮು. ನೀವು ಕೂತ್ಕೊಳ್ಳಿ. ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಇವತ್ತು ನೋಡಿ, ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂತ ಒಂದು ಸೆಕೆಂಡ್ ಟೈಮ್, ಯಾಕೆಂದ್ರೆ ಇವತ್ತು ನಾನು ಸಿದ್ದರಾಮಯ್ಯಂಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. 15 ಬಜೆಟ್ ಕೊಟ್ಟಿರೋಂಥ ಸಿದ್ದರಾಮಯ್ಯ, ಆಯ್ತಾ. ನಾನು ಫೈನಾನ್ಷಿಯಲ್ ಇದರದ್ದು ರೀಕನ್ಸಿಲ್, ಆಮೇಲೆ ಬಜೆಟ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಯಾವತ್ತೂ ಇದು ಮಾಡಲ್ಲ, ಅದ್ರ ವಿರುದ್ಧವಾಗಿ ಹೋಗಲ್ಲ ಅಂತ ಹೇಳ್ಬಿಟ್ಟು 2 ರೆವಿನ್ಯೂ ಡಿಫಿಸಿಟ್ ಬಜೆಟ್ ಕೊಟ್ಟರಲ್ಲ, ಆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ನಾನು, ಆಯ್ತಾ. ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು, ಮೋದಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 20% ಇಟ್ಟಿದ್ದಾರೆ. ಎಫೆಕ್ಟಿವ್ ಆಗಿ ನೋಡ್ತು ಅಂತಂದ್ರೆ 11,11,111 ಆಯ್ತಾ. 21.3% ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಟಿದ್ದಾರೆ. ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯನಿಗೆ, ಆಯ್ತಾ. ಇವತ್ತು ನಾಳೆ ದಿವಸ ಫೆಬ್ರವರಿಯಲ್ಲಿ ಕರ್ನಾಟಕ ಬಜೆಟ್ ಬರ್ತಾ ಇರುತ್ತೆ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, 20% ಇಡಿ ನೋಡೋಣ. ನೀವು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಸರ್ಕಾರ ಇದ್ದಾಗ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ವಿ. ಸಿದ್ದರಾಮಯ್ಯ ಬಂದ ತಕ್ಷಣ 15 ಬಜೆಟ್ ಕೊಟ್ಟಿರೋ ಅಂತ ಬಾಯ್ ಬಿಡ್ಕೊತಾ ಇದಾರಲ್ಲ. ನಮ್ಮ ಸರ್ಕಾರ ಇದ್ದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗಿಂತ 18% ಇಟ್ಟಿದ್ವಿ ನಾವು. ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ 18% ಇಟ್ಟಿದ್ರು. ಎಷ್ಟು? 18% ಇದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಸಿದ್ದರಾಮಯ್ಯ ಬಂದ ತಕ್ಷಣ ಸಿದ್ದರಾಮಯ್ಯ 420 ಸಿದ್ದರಾಮಯ್ಯ ಬಂದ ತಕ್ಷಣ ಏನ್ ಮಾಡಿದ್ರು? ಇಲ್ಲ, ಸೆಕ್ಷನ್ 420 ಸಿದ್ದರಾಮಯ್ಯ ಬಂದ ತಕ್ಷಣ ಅದು ಹೆಂಗೆ 8% ಬಂದ್ಬಿಡ್ತು. ಅದಕ್ಕೆ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೇನೆ. ಇವು ಮುಂದೆ ಬಜೆಟ್ ಬರ್ತಾ ಇದೆ, ಇನ್ನೊಂದು ತಿಂಗಳೆಲ್ಲ ಬಜೆಟ್ ಇಡ್ತಾ ಇದ್ದಾರೆ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, 20% ಇಟ್ಟು ತೋರಿಸ್ಲಿ ನೋಡೋಣ. ಒಂದು ರೆವಿನ್ಯೂ ಸರ್ಪ್ಲಸ್ ಬಜೆಟ್ ತೋರಿಸ್ಲಿ ನೋಡೋಣ ಸಿದ್ದರಾಮಯ್ಯ ಅವ್ರಿಗೆ. ನಾನು ಚಾಲೆಂಜ್ ಮಾಡ್ತೇನೆ. ಇವ್ರನ್ನ ಬಿಜೆಪಿನ ಪ್ರಶ್ನೆ ಮಾಡಕ್ ಬರ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಇವತ್ತು ಮಧ್ಯಮ ವರ್ಗ ಬಜೆಟ್ ಗಿಂತ ಮುಂಚೆ ಬಜೆಟ್ ಗಿಂತ ಮುಂಚೆ ಏನ್ ಹೇಳ್ತಾ ಇದ್ರು ಇದೇ ಕಾಂಗ್ರೆಸ್ ಅವರು. ಆಪೋಸಿಷನ್ ಏನ್ ಹೇಳ್ತಾ ಇದ್ರು? ಮಧ್ಯಮ ವರ್ಗಕ್ಕೆ ಏನು ಮಾಡಿಲ್ಲ, ಮಧ್ಯಮ ವರ್ಗಕ್ಕೆ ಏನು ಮಾಡಿಲ್ಲ ಅಂತ ಬಡ್ಕೋತಾ ಇದ್ರು. ಇವತ್ತು ಮಧ್ಯಮ ವರ್ಗಕ್ಕೆ ಮಾಡ್ತು ಅಂತಂದ್ರೆ, ಎಲ್ಲರಿಗೂ ಕೆಲಸ ಕೊಡ್ತು ಅಂತಂದ್ರೆ, ಇವತ್ತು ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ಕೊತಾ ಇದಾರೆ. ಕೊಟ್ಟರು ಸಾಲದು ಅಂತ ಹೇಳ್ತಾ ಇದಾರೆ. ಮೊಸರಲ್ಲಿ ಕಲ್ಲು ಹುಡುಕೋರಿಗೆ ಜನಗಳಿಗೆ ಮಂಕು ಬುದ್ಧಿ ಎರಚಬಾರ್ದು. ಜನಗಳಿಗೆ ಇವರು
ಮೌಖಿಕ ಕೊಡುಗೆ ಹೇಳೋದು ಸರ್. ಇವತ್ತು ಅಲ್ಲಲ್ಲ, ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದಾರೆ ಎಲ್ಲ ಎಂಪ್ಲಾಯ್ಮೆಂಟ್ ಅಂತ. ಐಟಿ ಕ್ಯಾಪಿಟಲ್ ಎನಿಸಿಕೊಂಡಿರುವಂತಹ ನಮ್ಮ ಬೆಂಗಳೂರು, ಇದರಲ್ಲಿ ನಾವು 50% ರಫ್ತು ನಮ್ದೇ ಇದೆ, ನಮ್ಗೇನು ಕೊಡುಗೆ ಬಂದಿದೆ ಎನ್ನುವುದಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತೀವಿ. ನಿರೀಕ್ಷೆಗಳು ಬೆಟ್ಟದಷ್ಟಿತ್ತು, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲವೊಂದಿಷ್ಟು ಯೋಜನೆಗಳ ಘೋಷಣೆ ಆಗಿಲ್ಲ ಎನ್ನುವುದಾಗಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಟೆಕ್ನಾಲಜಿ ಯುಗ, ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಆವಿಷ್ಕಾರ ಮಾಡ್ತಾ ಇದೆ. AI ತಂತ್ರಜ್ಞಾನಗಳ ವಿಚಾರವಾಗೂ ಕೂಡ ನಾವು ಯೋಚನೆ ಮಾಡಬೇಕು. ಆದರೆ ಟೆಕ್ನಾಲಜಿ ಕ್ಷೇತ್ರಕ್ಕೆ ಏನು ಸಿಕ್ತು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಆಪೋಕ್ತಾರನ್ನ ಮಾತನಾಡಿಸ್ತಾ ಹೋಗೋಣ. ಉಮೇಶ್ ಬಾಬು ಪಿಳ್ಳೇಗೌಡ್ರೆ, ಗಮನಿಸಿದ್ರೆ ಒಂದಷ್ಟು ಯೋಜನೆಗಳ ಕುರಿತಾಗೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಬೆಂಗಳೂರಿಗೂ ಕೂಡ ಏನು ಸಿಕ್ಕಿಲ್ಲ ಅಂತ ಚರ್ಚೆಗಳಾಗ್ತಾ ಇತ್ತು. ಇನ್ನು ಟೆಕ್ನಾಲಜಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನೀವು ಪ್ರಸ್ತಾಪ ಮಾಡಿದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಹೌದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ಸ್ ನ ಹೇಗೆ ತಗೊಳುತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಹೇಗೆ ಅಳವಡಿಸ್ಕೊಂಡ್ಬಿಟ್ಟು ಜಾಬ್ ಕ್ರಿಯೇಷನ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಎಲ್ಲೂ ಏನು ಮೆನ್ಷನ್ ಇಲ್ಲ. ಆಲ್ರೆಡಿ ನಾವು ಅನ್ಎಂಪ್ಲಾಯ್ಮೆಂಟ್ ಅಂಡರ್ಎಂಪ್ಲಾಯ್ಮೆಂಟ್ ಇಂದ ತತ್ತರಿಸೋಗ್ಬಿಟ್ಟಿದೀವಿ 2014ನೇ ಇಸ್ವಿಯಿಂದ. ಈಗ AI ಬರ್ತಿರೋ ಟೈಮಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಆಗ್ಲಿ ಅಥವಾ ಈ ಬಜೆಟ್ ನಲ್ಲಾಗ್ಲಿ ಎಲ್ಲೂ ಕ್ಲಿಯರ್ ಕಟ್ ಮೆನ್ಷನ್ ಮಾಡೇ ಇಲ್ಲ. ಓಕೆ ಸರ್, ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇತ್ತ ಚಾಟ್ GPT ಅಮೆರಿಕಾದಿಂದ, ಚೀನಾದಿಂದ ಡೀಪ್ ಸೀಕ್ ಆದ್ರೆ ಭಾರತದಿಂದ ಏನಾಗ್ತಾ ಇದೆ, ಎಲ್ಲಿದೆ ಅನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತಲ್ಲ, ಅದಕ್ಕೆ ಕೇಳಿದೆ. ಹೌದು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಏನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ 20% ಮಾಡಿದೀವಿ ಅಂತ. ಬಟ್ ಅದರಲ್ಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬರಬೇಕು. ಹೆಲ್ತ್ ಮತ್ತೆ ಎಜುಕೇಶನ್ ಕೊಡ್ತು ಅಂತ ಹೇಳಿದ್ರೆ ನಾವು ಚೈನಾನು ಹಿಮ್ಮೆಟ್ಟಿಸಬಹುದು, ಅಮೆರಿಕಾನು ಹಿಮ್ಮೆಟ್ಟಿಸಬಹುದು. ಬಟ್ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬರೀ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಹೋಗ್ತಾ ಇದೀವಿ. ನಾವು ಅಲ್ಲೇನು ಮಾಡಿದ್ವಿ ಇಲ್ಲೇನು ಮಾಡಿದ್ವಿ ಅಂತ ಹೇಳ್ತೀವಿ. ಜನರ ಲೈಫ್ ಸ್ಟೈಲ್ ಅನ್ನ ಮೇಲೆ ಏರಿಸುವಂತ ಕೆಲಸ ಯಾವುದು ಮಾಡ್ತಾ ಇಲ್ಲ. ಆಮೇಲೆ ಬರ್ತೀನಿ ಸರ್, ದಯವಿಟ್ಟು. ಈಗ ಏನು ಅಂತ ಹೇಳಿದ್ರೆ, ಅವಾಗ್ಲಿಂದ ಮಾತಾಡ್ತೀವಿ ಕರ್ನಾಟಕಕ್ಕೆ ಏನ್ ಬಂತು ಏನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನನ್ಗೊಂದು ಟೈಮು ಭಯ ಆಗೋಯ್ತು, ನಾವು ಬಿಹಾರದಲ್ಲಿ ಇದೀವ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬಿಹಾರ್ ಬಜೆಟ್ ಇದ್ದಂಗಿದೆ ಇವತ್ತು ಮಂಡಿಸಿರೋ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್. ಯಾಕಂತ ಹೇಳಿದ್ರೆ ಒಂದು ವಿಷಯ ಹೇಳ್ಬಿಡ್ತೀನಿ, ಒಂದು ನಿಮಿಷ. ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ನೀವೇ ಹೇಳ್ಬಿಡಿ. ಒಂದು ಯಾಕೆ ಗೊತ್ತಾ, ಬಿಹಾರ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಅಲಯನ್ಸ್ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಅಲ್ಲ, ಬಿಹಾರನ್ನ ಭೀಮಾರು ರಾಜ್ಯ ಅಂತ ಮಾಡಿದವರೇ ಕಾಂಗ್ರೆಸ್ ಅವರು. ಅವರನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಹೇಳಿ? ಭೀಮಾರು ಬಿ ಅಂದ್ರೆ ಬಿಹಾರ ಸೀಟಿಗೋಸ್ಕರ ಎಲ್ಲ ಪ್ರೊಸೆಸಿಂಗ್ ಮಾಡ್ತೀರಾ, ಮಕನಾ ಬೋರ್ಡ್ ಮಾಡ್ತೀರಾ, IIT ಪಟ್ನಾಗೆ ಎಕ್ಸ್ಟ್ರಾ ಫಂಡ್ಸ್ ಕೊಡ್ತೀರಾ, ಬುದ್ಧ ಟೆರರಿಸಂ 65 ವರ್ಷ ಅಲ್ಲಲ್ಲ ಸರ್. ಆಪ್ ಹೋಗ್ತಾರೆ ಉಮೇಶ್ ಅವರೇ, ನೀವೊಂದು ಅರ್ಥ ಮಾಡ್ಕೊಳ್ಳಿ. ಏನು ಅಂತಂದ್ರೆ 65 ವರ್ಷ ಕಾಂಗ್ರೆಸ್ ಅವರು ಬಿಹಾರನ್ನ ಆಳಿದ್ರು. ಒಂದು ವರ್ಷ ಮುಂಚೆನೆ ನೆನಪಾಯ್ತಾ ಬಿಹಾರ? ಇದುವರೆಗೂ ನೆನಪಾಗ್ಲಿಲ್ಲ ನಿಮಗೆ? ಸ್ಥಿತಿಗೆ ತಂದು ಹೋಗಿರೋ ಗೊತ್ತಾ ಅವ್ರಿಗೆ? ಒಂದು ಆನ್ಸರ್ ಕೊಟ್ಬಿಡಿ ನನಗೆ. ಬಿಮಾರಲ್ಲಿ ಬಿ ಅಂತಿದೆಯಲ್ಲ, ಬಿಹಾರ ಅಂತಿದೆ, ಅದನ್ನ ಮಾಡಿದ್ ಯಾರು? ಅದನ್ನ ಮಾಡಿದ್ ಯಾರು? ಯಾಕೆ ಮಾಡಿದ್ರು? ನಿಮ್ ಸರ್ಕಾರ ಅಸ್ತಿತ್ವದಲ್ಲಿರ್ಲಿಲ್ಲ, ಅದರಿಂದ ಅವರು ಟರ್ಮಿನಾಲಜಿ ಮಾಡಿರಬಹುದು. ಟರ್ಮಿನಾಲಜಿ ಇಲ್ಲ, ರಾಜ್ಯನ ಮಧ್ಯಮ ಸ್ಥಿತಿಗೆ ತಗೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೇನೆ ಬಿಮಾರು ಅಂತ ಮಾಡಿದ್ರು ಅವರು. ಮಧ್ಯಮ ವರ್ಗದ ಬಜೆಟ್ ಅಂತ ಹೇಳ್ಬಿಟ್ಟು ಸ್ವಾಗತಾರ್ಹ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಒಂದಿನ ಹೇಳಿದ್ರು, ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಇಂಥ ವಿತ್ತ ಸಚಿವರನ್ನ ನಾವ್ ಇಟ್ಕೊಂಡ್ಬಿಟ್ಟು ಅವ್ರು ಕೊಟ್ಟಿರೋ ಇದ್ರ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಮೊಸರೇ ಇಲ್ಲ, ನೀವು ಅವಾಗ್ಲಿಂದ ಹೇಳ್ತಾ ಇದ್ದೀರಾ ಮೊಸರಲ್ಲಿ ಕಲ್ಲು ಅಂತ. ಮೊಸರು ಇದ್ರೆ ನೋಡ್ಬೋದು, ಮೊಸರೇ ಇಲ್ದಿರಾ ಇನ್ನ ಹಾಲ್ ಕರಿಯೋ ಸ್ಟೇಜು. ನೀವು 2047 ಹೇಳ್ತಿದ್ದೀರಾ ಅಮೃತ್ ಕಾಲ ಬರ್ತದೆ ಅಂತ. ಅಲ್ಲಿವರೆಗೂ ನೀವು ಇರ್ತೀವೋ ಇಲ್ವೋ. ಆಮೇಲೆ ಇದರಲ್ಲಿ ಅವರು ಒಂದು ಹೇಳ್ತೇನೆ, ಕೊನೆಯ ಪ್ರತಿಕ್ರಿಯೆ ಬರೋಕ್ಕಿಂತ ಮುಂಚೆ ಅವ್ರು ಇನೋವೇಷನ್ ಅಂತ ಹೇಳ್ತಾ ಇದ್ರು. ಒಂದು ಈ ಬಜೆಟ್ ಅಲ್ಲಿ ಇನೋವೇಷನ್ ಏನ್ ಮಾಡಿದ್ದಾರೆ ಅಂತ ಒಂದು ಚಿತ್ರಣ 10 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೇನೆ ನೋಡಿ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ಇನೋವೇಷನ್ 20,000 ಕೋಟಿ. ಡೀಪ್ ಟೆಕ್ ಫಂಡ್ ಅಂಡ್ ಫಂಡ್ಸ್ ಅದಕ್ಕೆ ಮಾಡಿದೀವಿ. PM ರಿಸರ್ಚ್ ಫೆಲೋಶಿಪ್
10,000 ಫೆಲೋಶಿಪ್, ಆಮೇಲೆ ಜೀನ್ ಬ್ಯಾಂಕ್ ಕಾರ್ಪ್ ಜಮ್ ಪ್ಲಾಸಮ್ ಅದಕ್ಕೆ ಮಾಡಿದ್ದೀವಿ, ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್, ಜ್ಞಾನ್ ಭಾರತ ಮಿಷನ್, ಇದೆಲ್ಲನೂ ಇನ್ನೋವೇಷನ್ ಹಾಕಿರುವಂಥ ಇದು. ನಾವು ಇಷ್ಟೆಲ್ಲ ನಾವು ಬಡ್ಜೆಟ್ ಇಟ್ಟಿರಬೇಕಾದ್ರೆ ಇನ್ನೋವೇಷನ್ಗೆ ಏನು ಮಾಡಿದೆ ಅಂದರೆ, ಆಮೇಲೆ ಇನ್ನೊಂದು ಇದೆ, ಮೊನ್ನೆ ದಿವಸ ನಮ್ಮ ಇಂಡಿಯಾದ ಓಕೆ ಸರ್, ಸರ್ವಿಸ್ ಬೇಸ್ ಏನಾಗಿದೆ ಸರ್? ಸರಿ, ಸರ್ವಿಸ್ ಬೇಸ್ ಪ್ರಾಡಕ್ಟ್ ಬೇಸ್ ಏನಾಗಿದೆ ಸರ್? ಗ್ಲೋಬಲಿ ಹೇಳ್ಕೊಳ್ಳುವಂತ ಒಂದು ಬ್ರ್ಯಾಂಡ್ ಹೇಳಿ ಸರ್, ಭಾರತದ್ದು ಗ್ಲೋಬಲಿ ಹೇಳ್ಕೊಳ್ಳುವಂತ ಒಂದು ಬ್ರ್ಯಾಂಡು. ಈಗ ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಕಾರ್ಗಳ ಬ್ರ್ಯಾಂಡ್ ಹೇಳ್ತಾರೆ, ಆಟೋಮೊಬೈಲ್ ಬ್ರ್ಯಾಂಡ್ ಹೇಳ್ತಾರೆ ಸರ್. ಇಂಡಿಯಾದ ಎಲ್ಲಿದೆ ಸರ್ ಅಂತ ಒಂದು ಬ್ರ್ಯಾಂಡು? ಸರ್ ಬರುತ್ತೆ ಸರ್. ಸರಿ, 10 ವರ್ಷದ ಹಿಂದೆ ನಾವು ಬಂದಿದ್ದ ಸರ್ಕಾರ, 12 ವರ್ಷದ ಹಿಂದೆ ಬಂದಿದ್ದ ಸರ್ಕಾರ. ಅದಕ್ಕೆ ಮುಂಚೆ ಈ ಪ್ರಶ್ನೆ ಕೇಳಿದ್ರೆ ನೀವು, ಆ ಪ್ರಶ್ನೆ ಕೇಳ್ತಾ ಇದ್ರೆ ನೀವು? ಸರ್, ಇವತ್ತು ಆತ್ಮನಿರ್ಭರ್ ಭಾರತದಲ್ಲಿ ಇದೆಲ್ಲ ಬರುತ್ತೆ. ಬ್ರ್ಯಾಂಡ್ ಅಂತ ಹೇಳ್ತಾ ಇರಲ್ಲ, ಟಾಟಾ ಕಾರ್ ಬ್ರ್ಯಾಂಡ್ ಅಲ್ವಾ ಇಂಡಿಯಾ? ನಾನು ಕೇಳಿದ್ರೆ ಗ್ಲೋಬಲಿ ಬ್ರ್ಯಾಂಡ್ ಸರ್, ಗ್ಲೋಬಲಿ ಸರ್. ಇವತ್ತು ಸುಮ್ಮನೆ ಟಾಟಾ ಬ್ರ್ಯಾಂಡ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಆಮೇಲೆ ಮಹೀಂದ್ರಾ ಬ್ರ್ಯಾಂಡ್ ಎಕ್ಸ್ಪೋರ್ಟ್ ಆಗ್ತಿದೆ. ಇನ್ನೇನು ಬೇಕು ಸರ್? ಇದು ನಮ್ಮ ಭಾರತದಲ್ವಾ? ಇದು ಸರ್, ದೇರ್ ಆಲ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಇದೆ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ, ದೇಶೀಯ ಉತ್ಪನ್ನ. ಅದಕ್ಕೆ ಅಲ್ಲಲ್ಲ, ನಾನು ಹೇಳ್ತೀನಿ, ಇವತ್ತಿನ ಬಜೆಟ್ ಅಲ್ಲಿ ಅವ್ರು ಮೇನ್ ಆಗಿ ಹೇಳಿರೋದು, ಇವತ್ತಿನ ಬಜೆಟ್ ಅಲ್ಲಿ ಮೇನ್ ಆಗಿ ಹೇಳಿರೋದು ಮೇಕ್ ಇನ್ ಇಂಡಿಯಾ ಅಂಡ್ ಮೇಕ್ ಫಾರ್ ದ ವರ್ಲ್ಡ್. ಮೇಕ್ ಇನ್ ಇಂಡಿಯಾ ಅಂಡ್ ಮೇಕ್ ಫಾರ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಅಂತಂದ್ರೆ ಇವತ್ತು ಕೊಟ್ಟಿರೋ ಬಜೆಟ್ ವಿಕಸಿತ ಭಾರತ 2024ರಲ್ಲಿ ವಿಕಸಿತ ಭಾರತಕ್ಕೆ ಇದು ಪೂರ್ವ ತಯಾರಿ ಬಜೆಟ್ ಇದು, ಆಯ್ತಾ? ಲಾಂಗ್ ಟರ್ಮ್ ದೂರದೃಷ್ಟಿ ಇಟ್ಕೊಂಡಿರೋಂತ ಬಜೆಟ್ ಇದೆ. ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಪ್ರಧಾನಮಂತ್ರಿ ಅವರಿಗೆ, ಆಮೇಲೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಅಭಿನಂದನೆ ಸಲ್ಲಿಸಿದ್ರೆ ನನ್ ತಪ್ಪಾಗತ್ತೆ ಇವತ್ತು. ದರ್ಶನ್ ಅವರ ಐಟಿ ಹಬ್ ಬಗ್ಗೆ ಕೇಳಿದ್ರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಮಾಡ್ಬೇಕಂತ ಅದೊಂದು ಪ್ರಪೋಸಲ್ ಇಟ್ಟಿದ್ವಿ ಸರ್ ನಾವು. 2 ಸುರಂಗ ಮಾರ್ಗ ಮತ್ತೆ ಎವಿಲೇಟರ್ ಕಾರಿಡಾರ್ಗೆ 36,950 ಕೋಟಿ ರೂಪಾಯಿ ನೀವು ಇಡಬೇಕು ಅಂತ ಜೊತೆಗೆ ಅವರ ಅಥವಾ ಅರ್ಬನ್ಗೆ ಜಲ್ ಜೀವನ್ ಮಿಷನ್ಗೆ ಇವತ್ತಿನ ತನಕ ಅವ್ರು ದುಡ್ಡು ಕೊಡ್ತಾರೆ. 85% ರಕ್ಷಣಾ ಬರುತ್ತೆ ಸರ್. ಇವಾಗ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ರೆಡಿ ಇದ್ದೀನಿ ಸರ್. ಅವ್ರ ಚರ್ಚೆಗೆ ಅವ್ರು ಕೂತ್ಕೊಳ್ತಾರ. ಎತ್ತಿನ ಪ್ರಾಜೆಕ್ಟ್ ಶಂಕುಸ್ಥಾಪನೆ, ನಮ್ದು ಉದ್ಘಾಟನೆ, 50 ಲಕ್ಷ ಜನರಿಗೆ ಕುಡಿಯೋ ನೀರಿನ ಯೋಜನೆ ಬೆಂಗಳೂರಿಗೆ 5,535 ಕೋಟಿ ರೂಪಾಯಿ. ಕಲ್ಯಾಣ ಕರ್ನಾಟಕ ಸರ್ 11,776 ಕೋಟಿ ಕಾಂಗ್ರೆಸ್ ಅವರು ಕೊಟ್ಟಿಲ್ಲ. 5,000 ಕೋಟಿ ಪ್ರತಿ ಬಜೆಟ್ ಕೊಟ್ಟಿಲ್ಲ. ಕರ್ನಾಟಕದ 5 ಗ್ಯಾರಂಟಿ ಕಾಪಿ ಮಾಡ್ಕೊಂಡು ಡೆಲ್ಲಿ ಟೂರ್, ಯಾವ್ದೋ ಹರಿಯಾಣ ಟೂರ್, ಮಹಾರಾಷ್ಟ್ರ ಟೂರ್ ಮಾಡ್ಕೊಂಡು ಮೋದಿ ತಿರುಗ್ತಿದ್ದಾರೆ. ಟೈಮ್ ಕೊಟ್ಟಿದ್ದೀನಿ ಸರ್, ನಿಮ್ಗೆ ಟೈಮ್ ಕೊಟ್ಟಿದ್ದೀನಿ. ದಯವಿಟ್ಟು ಸರ್, ರಿಕ್ವೆಸ್ಟ್ ಸರ್, ಮಾತಾಡಿ. ಕರ್ನಾಟಕದಲ್ಲಿ ಉದಾಹರಣೆ ಸರ್, ನಾನು ಅವಾಗಲೇ ಹೇಳ್ದಂಗೆ ಏನು ಕಲ್ಯಾಣ ಕರ್ನಾಟಕಕ್ಕೆ 11,776 ಕೋಟಿ, 1,200 ಕೋಟಿ, ಹೆಚ್ಡಿ ಕೋಟೆಗೆ 770 ಕೋಟಿ, ನಾವು ಈ ಸಂಡೂರಿಗೆ 1,500 ಕೋಟಿ, ಚನ್ನಪಟ್ಟಣಕ್ಕೆ 500 ಕೋಟಿ. ಪ್ರತಿದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಸ ಯೋಜನೆಗೆ ಟ್ಯಾಪ್ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಕೇಂದ್ರ ಸಚಿವರು, ಕೇಂದ್ರದ ಮಂತ್ರಿಗಳು, ನರೇಂದ್ರ ಮೋದಿ ಅವರು ಕರ್ನಾಟಕದ ಒಂದೇ ಒಂದು ಯೋಜನೆಗೆ ಶಂಕುಸ್ಥಾಪನೆ ಟ್ಯಾಪ್ ಕಟ್ ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ವಿಜಯ್ ಪ್ರಸಾದ್ ಅವರು, ಬಿಜೆಪಿ ವಕ್ತಾರರು, ಹಾಗೆಯೇ ದರ್ಶನ್ ಅವರು, ಕಾಂಗ್ರೆಸ್ ವಕ್ತಾರರು, ಉಮೇಶ್ ಬಾಬು ಪಿಳ್ಳೇಗೌಡರು, ಆಪ್ ವಕ್ತಾರರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದ್ ಕಡೆಯಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಜನಸಾಮಾನ್ಯರಿಗೆ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದಷ್ಟು ನಿರಾಳತೆ ಸಿಕ್ಕಿದೆ ಎನ್ನುವಂಥದ್ದಾಗಿ ಚರ್ಚೆಗಳಾಗ್ತಾ ಇವೆ. ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಕೇಂದ್ರ ಸರ್ಕಾರ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಒಂದಷ್ಟು ನಿರೀಕ್ಷಿತ ಯೋಜನೆಗಳಿಗೆ ಅನುದಾನ ಸಿಕ್ಕಿಲ್ಲ ಎನ್ನುವಂಥದ್ದನ್ನು ಕೂಡ ವೆರಿ ಕ್ಲಿಯರ್ ಆಗಿ ಗಮನಿಸಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.